ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಚದುರಂಗ ರಾಜ್ ಡಿಬೇಟ್. ನಾನು ವಿದ್ಯಾ ಮಲ್ನಾಡ್. ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಡೆಲ್ಲಿಯಲ್ಲಿ ಕೂತಿದ್ದಾರೆ. ಇದೊಂಥರ ಧಾರಾವಾಹಿಗಳಾದ್ರೂ ಮುಗಿತಾ ಇದ್ದಾವೆ, ಸಿನಿಮಾಗಳಾದ್ರೂ ಥಿಯೇಟರ್ನಲ್ಲಿ, ಸಿನಿಮಾಗಳಂತೂ ಹೇಳಲೇ ಬಿಡಿ ಒಂದೊಂದು ವಾರಕ್ಕೆ ಥಿಯೇಟರ್ನಿಂದ ಖಾಲಿ ಆಗ್ತಾ ಇದ್ದಾವೆ, ಧಾರಾವಾಹಿಗಳು ಮುಂದುವರಿತಾ ಇದ್ದಾವೆ, ಸೀರೀಸ್ಗಳು ಮುಂದುವರಿತಾ ಇದ್ದಾವೆ. ಆದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರ ಅಥವಾ ಆಗಲ್ವಾ? ಪಟ್ಟಾಭಿಷೇಕನ ಅಥವಾ ಇದೆಲ್ಲ ಚರ್ಚೆಗಳಿಗೂ ಕ್ಲೈಮ್ಯಾಕ್ಸ್ ಯಾವಾಗ? ಇದ್ಯಾವುದಕ್ಕೂ ಉತ್ತರ ಮಾತ್ರ ಸಿಗ್ತಾ ಇಲ್ಲ. ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇವಾಗಂತೂ ಮಾರ್ಮಿಕವಾಗಿ ನುಡಿಯನ್ನ ಆಡಿರೋದವರು ಹೋಗಿರೋದು ಗಾಳಿ ಕುಡ್ಕೊ ಬರಕಲ್ಲ ರೀ, ಬಿಸ್ಲಿದೆ ನೀರು ಕುಡ್ಕೊ ಬರಕ್ಕೆ ಅಂತ. ಕೂಲ್ ಡ್ರಿಂಕ್ಸ್ ಕುಡ್ಸ್ ಕಳಿಸ್ತಾರ ಅಥವಾ ನೀರು ಕುಡ್ಸ್ ಕಳಿಸ್ತಾರ, ಬರೀ ಕೈಲಿ ಖಾಲಿ ಕಳಿಸುತ್ತಾ ಹೈಕಮಾಂಡ್. ಇದ್ರ ಬಗ್ಗೆ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಜೋರಾಗಿ ಆಗ್ತಾ ಇದೆ. ಇದರ ನಡುವೆ ಜನ ಕೇಳ್ತಾರದ, ಅಯ್ಯೋ ಅವ್ರು ಆಗ್ಲಿ ಬಿಡ್ಲಿ, ಮೊದಲು ಅಭಿವೃದ್ಧಿ ಮಾಡ್ರಿ, ಬೆಂಗಳೂರಿನವ್ರು ಎಲೆಕ್ಷನ್ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಪದತ್ಯಾಗ ವರ್ಸಸ್ ಪಟ್ಟಾಭಿಷೇಕ. ನಾನು ವಿದ್ಯಾ ಮಲ್ನಾಡ್. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ಗೆ ಬ್ರೇಕ್ ಯಾವಾಗ ಬೀಳುತ್ತೆ ಅಂತ ಮಾಧ್ಯಮದವರು, ಅಂದ್ರೆ ನಾವುಗಳು ಕೂಡ ಚರ್ಚೆ ಮಾಡಕ್ ಶುರುವಾಗಿ ಅದೆಷ್ಟೋ ತಿಂಗಳುಗಳಾಯ್ತು. ಇನ್ನೇನ್ ಸ್ವಲ್ಪ ದಿನಕ್ಕೆ 3 ವರ್ಷ ಮುಕ್ತಾಯ ಆಗ್ತಾ ಇದೆ. ಅಂದ್ಕೊಂಡಂಗೆ ಮಾತುಕತೆ ಆಡ್ದಂಗೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರ ಅಥವಾ ಇಲ್ವಾ? ಕಾಂಗ್ರೆಸ್ ಈಗಲೂ ಕೂಡ ಹೇಳ್ಬೋದು, ಅವರು ಬೇರೆ ಏನೋ ಚರ್ಚೆ ಮಾಡಕ್ ಹೋಗಿದ್ದಾರೆ, ಯಾವುದೋ ಮದುವೆಗೆ ಹೋಗಿದ್ದಾರೆ, ಯಾರ್ದೋ ಸಂಬಂಧಿಕರು ಮನೆಗೆ ಹೋಗಿದ್ದಾರೆ, ಅಥವಾ ಖರ್ಗೆ ಅವ್ರನ್ನ ಮೀಟ್ ಮಾಡ್ಕೊಬರಕ್ ಹೋಗಿದ್ದಾರೆ. ಇಂತಹ ಸಮಜಾಯಿಷಿಗಳನ್ನ ಕೊಟ್ಟು ತೇಲಿಸುವ ಅಥವಾ ಮುಚ್ಚಿಸುವ ಪ್ರಯತ್ನಗಳು ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ರು ಕೂಡ ಬೆಳವಣಿಗೆಗಳು ಬೇರೆಯದ್ದೇ ಹೇಳ್ತಾ ಇದ್ದಾವೆ. ಇದರ ನಡುವೆ ಕಾಂಗ್ರೆಸ್ನವರೇ ಡಿ.ಕೆ. ಶಿವಕುಮಾರ್ ಅವರ ಈ ಡೆಲ್ಲಿ ಪಯಣಕ್ಕೆ ಏನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರ್ಯಾರು ಏನೇನ್ ಹೇಳಿದ್ರು, ಮೊದಲು ಕೇಳ್ತಾ ಹೋಗೋಣ. ನೀರು ಕುಡ್ಸಕ್ ಬಂದಿದ್ದೀರಾ ಸರ್? ಇಲ್ಲ, ಬಿಸಿಲಪ್ಪ ಜಾಸ್ತಿ, ಏನು ಇವತ್ತೇನೋ ಕಡಿಮೆ ಇದೆ. ಈ ಮೊನ್ನೆ ಪಿರಾಪಟ್ಟಿಗೆ ಹೋಗಿದ್ದೆ ನಾನು, ಸಿಎಂ. ವಿಪರೀತ ಬಿಸಿಲಿತ್ತು, ತಮಿಳುನಾಡಲ್ಲಿ ವಿಪರೀತ ಬಿಸಿಲಿತ್ತು. ಕೇರಳ ಇದ್ದಿತ್ತಲ್ಲ ಸ್ವಲ್ಪ ಪರವಾಗಿಲ್ಲ ಸರ್, ಇಲ್ಲೂ ಬಿಸಿಲಿಲ್ಲ ಸರ್. ಈಗ ಸ್ವಲ್ಪ ಸಂಜೆ ಬಂದಿದ್ದೀರಾ? ಸಾಯಂಕಾಲ ನನಗೆ ಮಾಹಿತಿ ಇಲ್ಲ, ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, 3 ವರ್ಷ ತುಂಬಕ್ಕೆ ಬಂದಂಥ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಅದನ್ನ ನಾನು ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಮತ್ತೆ ಕೆಲವು ಹಿರಿಯ ಶಾಸಕರು ಕೂಡ ಪುನಃ ಡೆಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದು ನೋಡೋಣ, ಆಗಲೇಬೇಕು. 3 ವರ್ಷ ಆಯಿತು, ಕಾದ್ ನೋಡೋಣ. ನಮ್ಮ ಪಕ್ಷದ ಪರಿಹಾರ ಮಾಡಲಿಕ್ಕೆ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದೆ, ಸ್ಟೇಟಲ್ಲಿ ಸೀನಿಯರ್ ಲೀಡರ್ ಇದ್ದಾರೆ, ಬಗೆಹರಿಸ್ತಾರೆ. ಮತ್ತೊಂದು ಪಕ್ಷದಲ್ಲಿ ಎಲ್ಲ ಇರೋದಾಗ ಸಮಸ್ಯೆ ಇಲ್ಲ, ಯಾವುದೇ ಪಕ್ಷ ಇರೋಲ್ಲ. ಅದನ್ನು ಕಾಲಕ್ಕೆ ಪರಿಹಾರ ಮಾಡುವಂಥ ನಮ್ಮ ಹೈಕಮಾಂಡ್ನವರು ಮಾಡ್ತಾರೆ. ಕಾಲ ಬಂದಿದೆ, ಕಾಲ ಕೂಡಿ ಬಂದಿದೆ, ಶಾರ್ಟ್ಲಿ ಆಗ್ತದೆ. ಈಗ ಪರಿಹಾರ ಮಾಡುವಂಥ ಮಾಡಲೇಬೇಕು, ಯಾಕಂದರೆ ಅದಕ್ಕೆ ಯಾವುದೋ ವಿದ್ಯಾರ್ಥಿ ಮಾಡಲೇಬೇಕು. ಹೈಕಮಾಂಡ ಕಾಲ ಸನ್ನಿಹಿತವಾಗಿದೆ. ಇದು ಗೊಂದಲ ಇದೆ, CM-ನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ. ಅದ್ರ ಅಧ್ಯಕ್ಷ ಬದಲಾವಣೆ, CM ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನು ಹೇಳಿದ್ವಿ. 100% ಇನ್ನೂ 1% ಹೆಚ್ಚಿಲ್ಲ. ಗೊಂದಲ ಇದೆ, ಅದೇ ಇಲ್ಲ. ಪಾರ್ಟಿಕಲಿ ಗೊಂದಲ ಯಾವುದೇ BJP-ಯಲ್ಲಿ ಗೊಂದಲ ಎಲ್ಲರೂ ಹೌದು. ನಮ್ಮ ಒಬ್ಬ ಶಾಸಕನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದನಾಗಿ ನಾವೆಲ್ಲ ಶಿಸ್ತಲ್ಲಿರೋಂಥ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಹೈಕಮಾಂಡ್ ಅವರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ತಲೆ ಬಾಗಿಸಿ ನಾವು ಶಿರಸಾವಹಿಸಿ ಪಾಲಿಸ್ತೇವೆ. ಈಗ ನಿಮಗೆಲ್ಲ ಗೊತ್ತಿದ್ದಂತೆ ಒಡಂಬಡಿಕೆ ಆಗಿದೆ ಅನ್ನೋ ಮಾತನ್ನ ಇಬ್ಬರು ಹೇಳಿದ್ದಾರೆ. ಸೊ ಹಾಗಾಗಿ ಅದೇನಾಗಿದೆ ಅನ್ನೋದನ್ನ ಹೈಕಮಾಂಡ್ ಅವ್ರ ಮುಂದೆ ಆಗಿರೋಂಥದ್ದನ್ನು ಅದನ್ನು ಅವರು ಬಗೆಹರಿಸ್ತಾರೆ ಅನ್ನೋ ಭಾವನೆಯಲ್ಲಿ ನಾವು ಆ ಕಡೆ ದೆಹಲಿ ಕಡೆ ಮುಖ ಮಾಡಿ ನೋಡ್ತಾ ಇದ್ದೇವೆ. ಸದ್ಯದಲ್ಲೇ ಅತಿ ಸೂಕ್ತವಾದಂಥ ಸೂಕ್ತ ಸಮಯದಲ್ಲಿ ನಿರ್ಧಾರ ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಬಿಜೆಪಿ ವಕ್ತಾರ ಅಶೋಕ್ ಗೌಡ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. JDS ವಕ್ತಾರರು ರಿಷಿಕ್ ವಿವನ್ ಗೌಡ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ್ರು ಝೂಮ್ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ನಟರಾಜ್ ಗೌಡ್ರೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ನಮಸ್ತೆ. ನಿಮ್ಮಿಂದಲೇ ಆರಂಭ ಮಾಡ್ಬಿಡ್ತೀನಿ. ಯಾವಾಗ ಈ ಧಾರಾವಾಹಿಗೆ ಒಂದು ಎಂಟು ಕೊಡ್ತೀರಿ ಅಂತ? ಇಲ್ಲ, ಈ ಧಾರಾವಾಹಿ ನಿರಂತರವಾಗಿರುತ್ತೆ, ಇದೇನು ಮುಗಿಯುವಂಥದ್ದಲ್ಲ. ಯಾಕಂದ್ರೆ ನೋಡಿ, ನಮ್ಮಲ್ಲಿ ಈಗ 140 ಜನ ಶಾಸಕರಿದ್ದಾರೆ,
ಈಗ 33 ಜನ ಮಂತ್ರಿಗಳಿದ್ದಾರೆ, ಆಮೇಲೆ 50 ಜನ ಮಂತ್ರಿಗಳಾಗ್ಲಿಕ್ಕೆ ಆಕಾಂಕ್ಷಿಗಳಿದ್ದಾರೆ. ಮುಖ್ಯಮಂತ್ರಿ ಅರ್ಹತೆ ಇರ್ತಕ್ಕಂಥವ್ರು ಮೊನ್ನೆ ಡಿ ಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಸೇರಿ 15 ಜನ ಮುಖ್ಯಮಂತ್ರಿ ಅರ್ಹತೆ ಇರೋರು ಇದ್ದಾರೆ. ಸೊ ಹಾಗಾಗಿ ಇದು ಆಕಾಂಕ್ಷಿಗಳಿದ್ದೇ ಇರ್ತಾರೆ. ಬಟ್ ಒಂದು ಸಲ ತೀರ್ಮಾನ ಆದ್ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡಿದ ಮೇಲೆ ಮತ್ತೆ ಇದು ಚರ್ಚೆಗೆ ಬರ್ತಾ ಇರ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ ಅನ್ನೋ ಭಾವನೆ ನಮ್ದಿದೆ. ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಹೇಳ್ಬೇಕು, ರಾಹುಲ್ ಗಾಂಧಿ ಅವರು ಹೇಳ್ಬೇಕು, ಖರ್ಗೆ ಅವರು ಹೇಳ್ಬೇಕು, ಅಲ್ಲಿವರೆಗೂ ಯಾವ ಬದಲಾವಣೆ ಇಲ್ಲ. ರಾಜ್ಯದ ಯಾವುದೇ ನಾಯಕರು ಏನೇ ಪ್ರಯತ್ನ ಮಾಡಿದ್ರು, ಏನೇ ಹೇಳಿಕೆ ಕೊಟ್ಟರು ಅದಕ್ಕೆ ಯಾವ ಒಂದು ಮಾನ್ಯತೆ ಇರೋದಿಲ್ಲ. ಆದ್ರೂ ಕೆಲವರಿಗೆ ಮಂತ್ರಿಗಿರಿ 3 ವರ್ಷ ಆಯ್ತಾ ಬಂತು, ಬಂದ್ರೆ 3 ವರ್ಷ ಬಂದ್ರೆ 3 ವರ್ಷ ಸರ್ಕಾರಕ್ಕೆ ಮಂತ್ರಿಗಿರಿ ಒಂದೇನೋ ವಿತರಣೆ ಮಾಡಬಹುದು ಅಥವಾ ರೀಶಫಲ್ ಮಾಡಬಹುದು ಒಂದು ಆಸೆ ಇದೆ ಅವರಿಗೆ, ಅದಕ್ಕಾಗಿ ಕಾಯ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಆ ಪ್ರಯತ್ನ ನಡೀತಾರೆ. ಮೊನ್ನೆ ಡಿ ಕೆ ಶಿವಕುಮಾರ್ ಡೆಲ್ಲಿಲಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಹೇಳ್ದಂಗೆ ಒಂದು ಇತ್ಯರ್ಥ ಮಾಡಬೇಕು ಹೈಕಮಾಂಡ್ ಅನ್ನೋ ಒಂದು ಭಾವನೆ ಬಂದಿದೆ ನಾಯಕರುಗಳಲ್ಲೂ. ಅದನ್ನ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವೆಲ್ಲರೂ ಒಂದು ಬಾಗ್ತೀವಿ, ತಲೆ ಬಾಗ್ತೀವಿ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಮತ್ತೆ ಚರ್ಚೆ ಬರ್ತಾ ಇರೋದು ಈ ಕಾರಣಕ್ಕಾಗಿ. ಹಂಗಾದ್ರೆ ಸದ್ಯಕ್ಕೆ ಧಾರಾವಾಹಿ ಅಥವಾ ಸಿನಿಮಾ ಮುಗಿಸಲ್ಲ ನೀವು ಅಂತೀರಿ? ಇಲ್ಲ, ಇದೇನ್ ಗೊತ್ತಾ, ಇವೆಲ್ಲ ನಿರಂತರವಾಗಿರ್ತವೆ ಎಲ್ಲಾ ರಾಜಕೀಯ ಪಕ್ಷದಲ್ಲಿ, ಎಲ್ಲಾ ಸಮಯದಲ್ಲೂ, ಎಲ್ಲಾ ಸರ್ಕಾರದಲ್ಲೂ. ಈಗ 2.5 ವರ್ಷ ಆಗಿದ ತಕ್ಷಣ ಮಂತ್ರಿಗೆ ಬೇಕು, ರೀಶಫಲ್ ಮಾಡಿ ನಮ್ಗೆ ಅವಕಾಶ ಕೊಡಿ ಸೀನಿಯರ್ಗಳು. ಯಾಕಂದ್ರೆ 5 ಸಲ ಗೆದ್ದಂತವ್ರು, ಸಿಎಂ ಬಗ್ಗೆ ಹೇಳಿ, ಮುಖ್ಯಮಂತ್ರಿಗಳ ಕುರ್ಚಿ ಬಗ್ಗೆ ಮಾತಾಡೋಣ, ಆಮೇಲೆ ಈ ಸಂಪುಟದ ಬಗ್ಗೆ ಮಾತಾಡೋಣ. ಏನಂತೀರಾ? ಮುಖ್ಯಮಂತ್ರಿಗಳ ಕುರ್ಚಿ ಬಗ್ಗೆ ಮಾತಾಡ್ಲಿಕ್ಕೆ ಇಬ್ರು ಮಾತ್ರ ಸಾಧ್ಯ ಇದೆ, ಇಬ್ರು ಕಡೆಯಿಂದ. ಒಂದು ಮಾನ್ಯ ಖರ್ಗೆ ಅವರು, ಇನ್ನೊಂದು ರಾಹುಲ್ ಗಾಂಧಿ ಅವರು. ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ ಡಿ ಕೆ ಶಿವಕುಮಾರ್ ಆಲ್ರೆಡಿ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ನಮ್ಮ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಇಬ್ರು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಇನ್ನಿಬ್ಬರ ಹೇಳಿಕೆ ಬಾಕಿ ಇದೆ, ಅದು ಮಾನ್ಯ ರಾಹುಲ್ ಗಾಂಧಿ, ಮಾನ್ಯ ಖರ್ಗೆ ಅವರು. ಅವ್ರು ಏನೇ ಹೇಳಿಕೆ ಕೊಟ್ಟರು, ಅವ್ರು ಏನೇ ತೀರ್ಮಾನ ತೆಗೆದುಕೊಂಡ್ರು ಅದನ್ನ ಪಕ್ಷ ಎಲ್ಲರೂ ಒಪ್ತಾರೆ, ಆ ರೀತಿಯಾಗಿ ನಡ್ಕೊಂತಾರೆ. ಓಕೆ, ಬರ್ತೀನಿ ನಿಮ್ಮ ಹತ್ರ. ಅಶೋಕ್ ಗೌಡ್ರೆ, ನೀವ್ ಹೆಂಗ್ ನೋಡ್ತೀರಿ? ವಿರೋಧ ಪಕ್ಷದವರಾಗಿ ಈ ಬೆಳವಣಿಗೆ ನೀವ್ ಹೆಂಗ್ ನೋಡ್ತೀರಿ? ಇದು ವೆಬ್ ಸೀರೀಸ್ ಅಂತ ಅಂದ್ಬಿಟ್ಟು ಏನು OTT ಪ್ಲಾಟ್ಫಾರ್ಮಲ್ಲಿ ನಡೀತಾ ಇರುತ್ತೆ, ಆವಾಗ ಒಂದೊಂದು ಎಪಿಸೋಡ್ ಬರ್ತಾ ಇರುತ್ತೆ, ಅಂದರೆ ಒಂದೊಂದು ಸೀರೀಸ್ ಬರ್ತಾ ಇರುತ್ತೆ. ಈಗ ಮುಂಚೆ ಏನು ಹೇಳಿದ್ರು, 1 year 4 years ಅಂತ ಹೇಳಿದ್ರು, ಒಂದು ಸೀರೀಸ್ ಬಂತಪ್ಪ. ನಂತರ 2 ವರ್ಷ 3 ವರ್ಷ ಅಂತ ಹೇಳಿದ್ರು, ಆಗ ಒಂದು ಸೀರೀಸ್ ಬಂತು. 2.5 ವರ್ಷ ಹೇಳಿದ್ರು, ಸೀರೀಸ್ ಬಂತು. ಅದಾದಮೇಲೆ ಏನೋ ದೇವರಾಜ ಅರಸು ರೆಕಾರ್ಡ್ ಬ್ರೇಕು ಅಂದರು, ಆವಾಗ ಒಂದು ಸೀರೀಸ್ ಬಂತು. ತದನಂತರದಲ್ಲಿ ಅದೇನೋ ಬಡ್ಜೆಟ್ ಮಂಡನೆ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು, ಆವಾಗ ಒಂದು ಸೀರೀಸ್ ಬಂತು. ಈಗ ಇದು 5ನೇ ಸೀರೀಸು, 5ನೇ ಸೀರೀಸ್ ಇದು. ಈಗ ಇದಾದ ಮೇಲೆ ನಟರಾಜಗೌಡರು ಒಪ್ಕೊಂತವ್ರೆ, ಅಕಸ್ಮಾತ್ ಡಿ ಕೆ ಅವರು CM ಆದರೂ ಸಹ 6ನೇ ಸೀರೀಸು 7ನೇ ಸೀರೀಸು ಖಂಡಿತವಾಗ್ಲೂ ಖಚಿತವಾಗಿ ಬರ್ತದೆ. ಸಮರ್ಥನೆ ಆಕ್ಚುಲಿ ಏನಾಗಿದೆ, ಈ OTT ಪ್ಲಾಟ್ಫಾರ್ಮ್ನ ವೆಬ್ ಸೀರೀಸ್ ಕಾಂಗ್ರೆಸ್ ಪಕ್ಷದಿಂದ ರಿಲೀಸ್ ಆಗ್ತಿರ್ತಕ್ಕಂಥದಕ್ಕೆ ಏನಾಗಿದೆ ಜನಕ್ಕೆ ಏನಾಗಿದೆ ಅಂದರೆ, ಜನಗಳ ಸಮಸ್ಯೆ ಹಾಗೆ ಉಳ್ಕೊಂಡಿದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇದು 5G ಅಲ್ಲ 5C ಸರ್ಕಾರ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಒಂದು ಕರಪ್ಷನ್ನು, ಜೊತೆಗೆ ಕ್ರೈಸಸ್ಸು, ಕ್ರೈಮು, ಆಮೇಲೆ ಕಮ್ಯುನಲೈಸೇಷನ್ನು ಮತ್ತು ಕೊಲ್ಯಾಪ್ಸ್ ಆಫ್ ದ ಗವರ್ನೆನ್ಸ್ ಅಂತ ಅಂದ್ಬಿಟ್ಟು, ಅಂದರೆ ಇಷ್ಟು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ರಾಜ್ಯದ ಜನತೆ ಕಂಗಾಲಾಗಿದ್ದಾರೆ, ರಾಜ್ಯದ ಜನತೆ ಗಿಣಿಶಾಪ ಆಗ್ತಿದ್ದಾರೆ. ಸರ್ಕಾರ ತೊಲಗೋದ್ರೆ ಸಾಕಪ್ಪ, ನಮ್ಮ ಬದುಕು ಹಸ್ತಾಗತ್ತೆ ಅನ್ಕೊಂಡ್ರೆ ಏನು ದೊಡ್ಡದಾಗಿ ಹೇಳಿದ್ದೆ ಸರ್ವಜನಾಂಗದ ಶಾಂತಿಯ ತೋಟ ಅಂತ. ಇವತ್ತು ಆಯನೂ ಇಲ್ಲ, ಈನೂ ಇಲ್ಲ, ದಾನೂ ಇಲ್ಲ, ಆ ಥರ ಮಾಡಿಟ್ಬಿಟ್ರು. ಆ ದಲಿತರಿಗೆ ಒಳ ಮೀಸಲಾತಿನಲ್ಲಿ ಸಮಸ್ಯೆ ಮಾಡಿಟ್ರು. ಹಿಂದುಳಿದವ್ರಿಗೆ ಹಿಂದುಳಿದವ್ರಿಗೆ ₹1 ಕೊಡಲಿಲ್ಲ, ಹಣ ಬಿಡುಗಡೆ ಮಾಡಲಿಲ್ಲ. ಆ ಅಹಿಂದಾದವ್ರಿಗೆ ಈಗಲೇ ದಾವಣಗೆರೆ ಮತ್ತು ಬಾಗಲಕೋಟಲ್ಲಿ ನೋಡಿದ್ದೀವಿ ಏನಾಯಿತು ಅಂತ ಹೇಳಿ. ಅಂದರೆ ಅಲ್ಪಸಂಖ್ಯಾತರಿಗೆ, ಅಂದರೆ ಉದಾಹರಣೆಗೆ ಸಮುದಾಯಗಳನ್ನು ಹತ್ಲ ಕಡೆ ಬಿಟ್ಟರು, ಡೆವಲಪ್ಮೆಂಟ್ ಅಂತೂ ಶೂನ್ಯ. ಯಾರು ಡೆವಲಪ್ಮೆಂಟ್ ಆಗ್ತಿದೆ? ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಈ ಸರ್ಕಾರದಲ್ಲಿ. ನನಗೆ ಬೇಜಾರೇನು ಅಂತ ಹೇಳಿದ್ರೆ, ಸರ್ಕಾರಿ ನೌಕರರು ಪಾಪ ಅದು ಏನದು ನಮ್ಮ ಸ್ಮಶಾನದಲ್ಲಿ ಕೆಲಸ ಮಾಡ್ತಾರೆ, ಬೆಂಗಳೂರಿನ GBI ಏರಿಯಾದಲ್ಲಿ ಸ್ಮಶಾನದಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ನಿಮ್ಮ ಹತ್ರ. ಡಿ ಗ್ರೂಪ್ ನೌಕರು, ಅವ್ರಿಗೆ ಗಿಂಬಳನೂ ಬರೋದಿಲ್ಲ, ಅವ್ರಿಗೆ ಗಿಂಬಳ ಬರೋಲ್ಲ, ಅಂಥವ್ರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ. ನರ್ಸಿಂಗ್ ಸ್ಟಾಫ್ ಅವ್ರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ. ಇಂತಹ ಒಂದು ಸರ್ಕಾರ ರಾಜ್ಯಕ್ಕೆ ಬೇಕಾ ಅಂತ ಅಂದ್ಬಿಟ್ಟು ಜನ ಮಾತಾಡ್ತಾ ಇದ್ದಾರೆ. ಇಂಥ ಸರ್ಕಾರ ಏನು ಹೇಳಿದ್ದು ನಾವು BJPಯವರು ವಿರೋಧ ಪಕ್ಷದವಾಗಿ ನಾವು ನಮ್ದೇನಂದ್ರೆ ಜನಗಳ ಆಶಯ ಏನಿದೆ, ಜನಗಳ ಅಭಿಪ್ರಾಯ ಏನಿದೆ ಅದನ್ನ ತಿಳಿಸ್ತಕ್ಕಂಥದ್ದು ನಮ್ಮ ಕೆಲಸ. ಅದಾದ್ಮೇಲೆ ನಾವು ನೋಡಿ, ಈ ಶಾಪಗ್ರಸ್ತ ಸರ್ಕಾರನ ಕೆಳಗಿಳಿಸ್ಬೇಕು.
ಕೆಳಗಿಳಿಸ್ಬಿಟ್ಟು ಒಂದು ಒಳ್ಳೆ ಆಡಳಿತವನ್ನು ರಾಜ್ಯಕ್ಕೆ ಕೊಡಬೇಕು ಅಂತಕ್ಕಂತಹದ್ದು ಬಿಜೆಪಿಯ ಹೊಣೆಗಾರಿಕೆ. ಅದು ಬಿಜೆಪಿ ಅದ್ರ ಸುತ್ತ ಕೆಲಸ ಮಾಡೋದಕ್ಕೆ ಸಿದ್ಧವಾಗಿ ಕೆಲಸ ಮಾಡ್ತಾ ಇದೆ. ಆದ್ರೆ ಏನು ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ, ಈ 5ನೇ ಸೀರೀಸ್ ಏನ್ ಬರ್ತಾ ಇದೆ ಈಗ, ಡಿ ಕೆ ಶಿವಕುಮಾರ್ ಅವರು ಶಾಂಪೇನ್ ಓಪನ್ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ನಾನು ಇಲ್ಲಿ ವಿಶ್ಲೇಷಣೆ, ರಾಜಕೀಯವಾಗಿ ವಿಶ್ಲೇಷಣೆ ಮಾಡಿದ್ರೆ ಅನಲಿಟಿಕಲ್ ಆಗಿ ವಿಶ್ಲೇಷಣೆ ಮಾಡೋಣ. ಈಗ ಈ ಒಂದು ಕಡೆಗೆ ಇದೆಲ್ಲ ಒಂದು ಕಡೆ ಸತ್ಯ, ಆದರೆ ಎಷ್ಟು ಹೈಕಮಾಂಡ್ ವೀಕ್ ಆಗಿದೆ ಅಂತ ಹೇಳಿ, ಇದೇ ವೀರೇಂದ್ರ ಪಾಟೀಲ್ ಅಂತಹ ಒಬ್ಬ ಮಹಾನ್ ನಾಯಕನ ತೆಗಿಲಿಕ್ಕೆ 2 ಕ್ಷಣದಲ್ಲಿ ರಾಜೀವ್ ಗಾಂಧಿ ಅವರು ಏರ್ಪೋರ್ಟಲ್ಲಿ ತೆಗಿತಾರೆ. ನಾಳೆಯಿಂದ ನ್ಯೂ ಚೀಫ್ ಮಿನಿಸ್ಟರ್ ಇನ್ ಕರ್ನಾಟಕ ಅಂತೇಳಿ ಬಂಗಾರಪ್ಪನವ್ರನ್ನ ತೆಗಿಬೇಕಾದಂತಹ ಕಾಲಕ್ಕೆ ಅವರು ಒಂದು ಡಿಸೈಡ್ ಮಾಡ್ತಾರೆ. ಬಂಗಾರಪ್ಪನವ್ರನ್ನ ಫ್ಲೈಟ್ ಹತ್ತಿಸ್ತಾರೆ. ಫ್ಲೈಟಲ್ಲಿ ಡಿಸೈಡ್ ಮಾಡಿಬಿಟ್ಟು ಫೋನಲ್ಲಿ ಹೇಳ್ತಾರೆ ವೀರಪ್ಪ ಮೊಯ್ಲಿ ಅವರು ನಾಳೆಯಿಂದ ಮುಖ್ಯಮಂತ್ರಿ ಅಂತೇಳಿ. ಬಂಗಾರಪ್ಪನವ್ರಿಗೆ ಬರೋಷ್ಟಕ್ಕೆ ಶಾಕ್ ಆಗ್ಬಿಟ್ಟಿರ್ತದೆ, ವೀರಪ್ಪ ಮೊಯ್ಲಿ ಅವರು ಚೇಂಜ್ ಆಗ್ಬಿಟ್ಟಿರ್ತಾರೆ. ಅಂತಹ ಒಂದು ಹೈಕಮಾಂಡ್ ಇದ್ದಂತಹ ಕಾಂಗ್ರೆಸ್ ಪಾರ್ಟಿ ಇವತ್ತು ಈ 5ನೇ ವೆಬ್ ಸೀರೀಸ್ ಬಂದಾಗಲೂ ಸಹ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಹೈಕಮಾಂಡ್ಗೆ ಐದರ್ ರಾಹುಲ್ ಗಾಂಧಿಗೆ ಪೊಲಿಟಿಕಲ್ ಅಕ್ಯುಮೆನಿ ಇಲ್ಲ, ಅಥವಾ ಹಾಲಿಡೇ ಮೂಡಲ್ಲಿ ಮಾತಾಡಬಹುದು. ಹೌದು, ಹಾಲಿಡೇ ಹೈಕಮಾಂಡ್ ಎಷ್ಟು ವೀಕ್ ಆಗಿತ್ತು ಅಂತ ಮಾತಾಡಬಹುದು. ಬಿಜೆಪಿ ಹೈಕಮಾಂಡ್ ಬಂದಂಗ್ ಸ್ಟೇಟ್ಮೆಂಟ್ ಕೊಟ್ಟರು ಸುಮ್ಮನಿದ್ರಿ ನೀವು. ಎಷ್ಟೋ ದಿನ ಆಯ್ತು. ಯಾರು ಯತ್ನಾಳ್ ಅವ್ರ ಬಗ್ಗೆ ಆಕ್ಷನ್ ತಗೊಳಕ್ಕೆ ಎಷ್ಟೋ ದಿನ ಬೇಕಾಯ್ತು. ಈಗ ನಾವು ಈಗಲೂ ಪರದಾಟ ಇದೆ. ವಿದ್ಯಾ ಅವರೇ, ಡೈವರ್ಟ್ ಮಾಡೋದು ಬೇಡ. ಒಂದ್ ನಿಮಿಷ ಡೈವರ್ಟ್ ಮಾಡೋದು ನೋಡಿ, ಒಂದ್ ನಿಮಿಷ ಅವ್ರು ಮಾಡಿದ್ರಲ್ಲಿ ಒಂದ್ ನಿಮಿಷ. ನಾವು ಇವತ್ತು ಚರ್ಚೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ಒಳಬೇಗುದಿ ರಾಜ್ಯ ಜನತೆಗೆ ಹೇಗಿದೆ ಅಂತ ಹೇಳಿ. ಒಂದು ಹೌದು, ನೀವೇನು ಹೇಳಿದ್ದು ಸತ್ಯವೇ, ನಾನು ಅಳಗಳಿತಲ್ಲ. ಏನಂತ ಹೇಳಿದ್ರೆ, ಬಿಜೆಪಿ ಹೈಕಮಾಂಡ್ ವೀಕ್ ಅಂತಲ್ಲ, ಆದರೆ ಒಂದು ಶಿಶುಪಾಲ ತಪ್ಪು ಮಾಡಿದಾಗ ಒಂದಷ್ಟು ಚಾನ್ಸಸ್ ಕೊಡ್ತಾರೆ. ಆ ಕೊನೆಗಳಿಗೇನಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ. ಆದರೆ ಇದು ತಪ್ಪಲ್ಲ ಆಗ್ತಿರೋದು. ಅವರಿಬ್ಬರು ಸಮಸ್ಯೆ ಮಾಡ್ಕೊಂತಿಲ್ಲ. ಉದಾಹರಣೆಗೆ ಡಿ ಕೆ ಶಿವಕುಮಾರ್ನ ಸಿದ್ದರಾಮಯ್ಯನವ್ರು ಬೈದು, ಸಿದ್ದರಾಮಯ್ಯನವ್ರು ಡಿ ಕೆ ಶಿವಕುಮಾರ್ ಬೈದು, ಅವರಿಬ್ಬರದ್ದು ಜಗಳ ಇದ್ರೆ ಅದೊಂಥರ, ಅದು ಆ ಕಡೆಗೆ ಇರಲಿ. ಅದರಿಂದ ಜನತೆಗೆ ಏನು ಎಫೆಕ್ಟ್ ಆಗ್ತಿಲ್ಲ. ಇದು ಜನತೆಗೆ ಎಫೆಕ್ಟ್ ಆಗ್ತಿದೆಯಲ್ಲ. ಕರ್ನಾಟಕ ಜನತೆ ನಿಮಗೆ ವಿಶ್ವಾಸ ಇಟ್ಟು ಮತ ಕೊಟ್ಟಿದ್ದೇನಕ್ಕೆ? ನೀವು ಈ ತರ ಮಾಡ್ಕೊಳ್ಳಿ ಅಂತನಾ? ಈ ತರ ನಮ್ಮ ರಾಜ್ಯದ ಜನರನ್ನ ಕಂಗಾಲ್ ಮಾಡಿ ಅಂತನಾ? ಒಂದು ಪಾಟೋಲ್ ತುಂಬಕ್ಕಾಗಿಲ್ಲ ನಿಮಗೆ 37,000 ಪಾಟೋಲ್ಗಳಲ್ಲಿ ನೀವು 5,000 ತುಂಬಿಟ್ಟು ನಾವು ಏನೋ ಸಾಧನೆ ಮಾಡಿದ್ರಿ ಅಂದ್ರೆ ಏನ್ರಿ ಅರ್ಥ? ಬೆಂಗಳೂರಿಯನ್ಸ್ಗೆ ಆಯ್ತು, ಓಲಿ ಉತ್ತರ ಕರ್ನಾಟಕಕ್ಕಾದ್ರೆ ಕೆಲಸ ಮಾಡಿದ್ರೆ ಅಂದ್ರೆ ಪ್ರಿಯಾಂಕಾ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆನೆ ಹೇಳ್ತಾರೆ ನಮ್ಗೇನು ಕೆಲಸ ಮಾಡ್ಕೊಟ್ಟಿಲ್ಲ ಅಂತ ಹೇಳಿ. ಓಲಿ ರಿಸಲ್ಟ್ಸ್ ಆದ್ರೂ ಬರ್ತಿದ್ಯಾ ಅಂತ ಹೇಳಿದ್ರೆ 33% ಇಳಿಸ್ಬಿಟ್ಟು ಅದನ್ನು ಪಾಸ್ ಅಂತ ಕೊಡ್ತೀರಾ. 15 ಮಾರ್ಕ್ ತಗೊಂಡವನಿಗೆ ಪಾಸ್ ಇವತ್ತು. ಅಂದ್ರೆ ಏನ್ ನಡೀತಿದೆ ರಾಜ್ಯದಲ್ಲಿ? ಜನ ಹೆಂಗ್ ಮಾತಾಡ್ತಿದ್ದಾರೆ ಅಂದ್ರೆ, ನೀವೇನಾದ್ರು ಮೈಕ್ ಹಿಡ್ಕೊಂಡು ಹೋಗ್ಬಿಟ್ರೆ ಯಾವಾಗ ತೊಲಗುತ್ತಪ್ಪ ಕಾಂಗ್ರೆಸ್ ಸರ್ಕಾರ ಅನ್ನೋ ತರಕಂತ ಮಾತಾಡ್ತಾರೆ. ರಿಷಿಕ್ ಗೌಡ್ರೆ, ನೀವ್ ಹೆಂಗ್ ನೋಡ್ತೀರಿ ಇದನ್ನ, ಈ ಬೆಳವಣಿಗೆನ? ಮೇಡಮ್, ನೀವು ವೆಬ್ ಸೀರೀಸು, ಧಾರಾವಾಹಿಗಳು, ಫಿಲ್ಮ್ ಅಂತೆಲ್ಲ ಹೇಳ್ತಾ ಇದ್ರಿ. ಕಾಂಗ್ರೆಸ್ ಅವ್ರದ್ದು ಇವಾಗ ಯಾವ ರೀತಿ ಆಗಿದೆ ಈ ಧಾರಾವಾಹಿ ಅಂತ ಹೇಳಿದ್ರೆ, ಈ ಹಳೆ ಕಾಲದಲ್ಲಿ TRP ಇಲ್ದಿರೋ ಧಾರಾವಾಹಿಗಳನ್ನ ಓಡಿಸ್ತಾ ಇದ್ರು. ನೀವು ಏನು ಅಂತ ಹೇಳಿದ್ರೆ, ಒಂದು ವಾರ ಆದ್ಮೇಲೆ ಮತ್ತೆ ರಿಪೀಟೆಡ್. ಏನದು TRP ಇಲ್ದಲ್ಲಿರೋ ಧಾರಾವಾಹಿ ಅಂದ್ರೆ? TRP ಅಂತಂದ್ರೆ ಕರ್ನಾಟಕ ರಾಜ್ಯದ ಜನತೆಗೆ ನಿಮಗೆ 1 ವರ್ಷ ನೋಡಿದ್ರು, 2 ವರ್ಷ ನೋಡಿದ್ರು, 3ನೇ ವರ್ಷದಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, ದೇ ಆರ್ ಲೀಸ್ಟ್ ಬಾದರ್ಡ್. ನೀವು ಯಾರನ್ನ CM ಆಗಿ, ಯಾರನ್ನ DCM ಆಗಿ, ಯಾರು ನೀವು ಡೆಲ್ಲಿಗೆ ಹೋಗ್ತಿರೋ, ಇಟಲಿಗೆ ಹೋಗ್ತಿರೋ, ಯಾರಿಗೂ ಇಂಟ್ರೆಸ್ಟೇ ಇಲ್ಲ. ಸನ್ಮಾನ್ಯ ಖರ್ಗೆ ಅವರು ಬ್ಯಾಂಗ್ಳೂರ್ಗೆ ಬರ್ತಾರೋ, ಇವ್ರು ಡೆಲ್ಲಿಗೆ ಹೋಗ್ತಾರೋ, ಯಾರ್ಯಾರು ಫಾರಿನ್ಗೆ ಹೋಗಿ ಬರ್ತಾರೋ, ಜನಕ್ಕೆ 1% ಅಷ್ಟು ಆಸಕ್ತಿ ಇಲ್ಲ. ಮೊದಲಿತ್ತು ಇವ್ರು ಆಗ್ತಾರೇನೋ ಅಂತ ಅಂದ್ಬಿಟ್ಟು ಆ ಇಂಟ್ರೆಸ್ಟ್, ಆ ಕ್ಯೂರಿಯಾಸಿಟಿ ಎಲ್ಲ ಈಗ ಜನಕ್ಕೆ ಹೋಗ್ಬಿಟ್ಟಿದೆ. ಯಾವ ಲೆವೆಲ್ ರೀಚ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಸದ್ಯ ನಿಮ್ಮ ಅಧಿಕಾರ ಮುಗಿಸ್ಕೊಂಡು ತೊಲಗ್ಬಿಟ್ಟು ಹೋಗ್ರಪ್ಪ ಕರ್ನಾಟಕದಿಂದ ಅನ್ನೋ ಅಷ್ಟು ಬೇಸತ್ತು ಬಿಟ್ಟಿದ್ದಾರೆ ಕರ್ನಾಟಕ ರಾಜ್ಯದ ತೆರಿಗೆದಾರರು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ 3 ವರ್ಷ ಆಗ್ತಾ ಬಂತು. ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಾನು ನಮ್ಮ ಸ್ನೇಹಿತರು ನಟರಾಜ್ ಗೌಡ್ರಿಗೆ ಓಪನ್ ಚಾಲೆಂಜ್ ಆಗ್ತೀನಿ. ಯಾವ್ದಾದ್ರು ಒಂದು ಇಲಾಖೆ, ಒಂದು ಮಿನಿಸ್ಟ್ರಿ ಚಾಲೆಂಜ್ ಮಾಡ್ಬಿಟ್ಟು ಹೇಳ್ಬಿಡಿ, 3 ವರ್ಷದಿಂದ ನಿಮಗೆ ಕರೆಕ್ಟ್ ಆಗಿ ಆಡಳಿತ ನಡೀತಾ ಇದೆ ಅಂತ ಅಂದ್ಬಿಟ್ಟು, ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ, ಅಡ್ಮಿನಿಸ್ಟ್ರೇಷನ್ ಸ್ಟಿಲ್ ಎಕ್ಸಿಸ್ಟ್ ಇನ್ ಕರ್ನಾಟಕ ಗವರ್ಮೆಂಟ್ ಅಂತ ಅಂದ್ಬಿಟ್ಟು ನಾನು ಚಾಲೆಂಜ್ ಮಾಡ್ತೀನಿ. ನಟರಾಜ್ ಗೌಡ್ರೆ ಇದಕ್ಕೆ ಯಾಕೆಂದ್ರೆ ನಿಮಗೆ ನೋಡಿ 3 ವರ್ಷ ಆಗ್ತಾ ಬರ್ತಾ ಇದೆ, ಯಾವ್ದಾದ್ರು ಒಂದು ಮಿನಿಸ್ಟ್ರಿ. ಈಗ ನೋಡ್ರಿ, ಬಿಜೆಪಿ JDS ದವ್ರು ಯಾವತ್ತೂ ಅಭಿವೃದ್ಧಿ ರಾಜಕಾರಣ ಮಾಡಿಲ್ಲ. ಅವ್ರಿಗೆ ಅಭಿವೃದ್ಧಿ ಇರೋದು ಗೊತ್ತಿಲ್ಲ. ಆಮೇಲೆ ಯಾರು ಪಂಚತಾರ ಹೋಟ್ಲಲ್ಲಿ ವಾಸ್ತವ್ಯ ಹೂಡಿ ಕೊಟ್ಟ ಅವಕಾಶವನ್ನು ದುರ್ಬಳಕೆ ಮಾಡಿಕೊಂಡು ಮೋಜು ಮಸ್ತಿ ಮಾಡ್ಕೊಂಡಿದ್ರ ಅವ್ರಿಗಂತೂ ಗೊತ್ತಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸರ್, ನೀವು ವಿಧಾನಸಭೆ ಏನ್ ಮಾಡ್ತಾ ಇದ್ರ ಅಂತ ಗೊತ್ತಿದೆ. ಆಯ್ತು, ಯಾರು ಪಂಚತಾರ ಹೋಟ್ಲಲ್ಲಿ ವಾಸ್ತವ್ಯ ಹೂಡಿ ತನ್ನ ಶಾಸಕರ ಕೈಗೂಸಿದ್ದಂಗೆ ನಾಪತ್ತೆ ಆದ್ರೂ ಅವ್ರತ್ತು ಮಾತಾಡ್ಲಿಕ್ಕೆ ಸಾಧ್ಯನೇ ಆಗದೆ. ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ನಂಬರ್ 1 ತಲಾದಾಯದಲ್ಲಿ. ಯಾವ ರೀತಿ ತಲಾದಾಯ ಆಗ್ತದೆ? ತಲಾದಾಯ ಕಳೆದ ವರ್ಷ ಮಾತ್ರ 2025 ಈಚೆಗೆ ತಲಾದಾಯ ಇಡೀ ದೇಶದಲ್ಲಿ ನಂಬರ್ 1 ಇದೆ. ಕರ್ನಾಟಕ ಜಾಬ್ ಕ್ರಿಯೇಷನ್ ಅಲ್ಲಿ ನಂಬರ್ 1 ಇದೆ.
ಇಲಾಖೆಗಳ ಬಗ್ಗೆ ಯಾವ ಪ್ರಶ್ನೆ ಯಾವ ಕೇಳಿ. ಡಿಪಾರ್ಟ್ಮೆಂಟ್ ಅಲ್ಲಿ ಸರ್? ನಾನು ಓಪನ್ ಚಾಲೆಂಜ್ ಹೇಳ್ತೀನಿ, ಏನ್ ನಂಬರ್ಸ್ ಕೊಟ್ಬಿಡಿ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಜಾಬ್ ಕ್ರಿಯೇಷನ್ ಮಾಡಿದ್ರೆ ಹೇಳಿ ನೋಡೋಣ. ಓಪನ್ ಚಾಲೆಂಜ್ ಮಾಡ್ತೀನಿ ನಾನು ಇವಾಗ ನಿಮ್ಗೆ. ಐಟಿ ಸೆಕ್ಟರ್ ಬಿಟ್ಬಿಡಿ, ಐಟಿ ಸೆಕ್ಟರ್ ಇಟ್ ಡಸಂಟ್ ಬಿಲಾಂಗ್ ಅಂಡರ್ ದ ಗವರ್ಮೆಂಟ್. ನೀವು ಹೇಳಿ, ಸರ್ಕಾರಿ ಹೇಳಿ ನೀವು. ಅಲ್ಲ ನೀವು ಯಾವ್ದೋ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೊಡುವಂತ ಐಟಿ ಸೆಕ್ಟರ್ ಜಾಬ್ ಕ್ರಿಯೇಷನ್ ಬಗ್ಗೆ ನೀವು ಮಾತಾಡೋದಲ್ಲ. ನೀವು ಕರ್ನಾಟಕ ಸರ್ಕಾರದಲ್ಲಿ ನೀವು ಜಾಬ್ ಹೇಳಿ. ಜೆಡಿಎಸ್ ನವ್ರಿಗೆ ಅಭಿವೃದ್ಧಿ ಗೊತ್ತಿಲ್ಲ. ಅವ್ರಿಗೆ ಹಾಸನ ಮತ್ತೆ ರಾಮನಗರದಲ್ಲಿ ಇದ್ದವರು ಅವ್ರಿಗೆ ಬೆಂಗಳೂರಿಗೆ ಬಂದು ಅಭಿವೃದ್ಧಿ ಮಾಡಿ 2 ಬಾರಿ ಸಿಎಂ ಆಗಿದೆ ಜೆಡಿಎಸ್. ತಾವ್ ಈ ತರ ಉಡಾಫೆ ಉತ್ತರಗಳನ್ನ ಹೇಳೋದನ್ನ ಸ್ಟಾಪ್ ಮಾಡ್ಬೇಕು. ಹಾಸನ ಬರೀ ಅಷ್ಟೇ ಅಲ್ಲ, 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದೀವಿ. ತಮ್ಮ ಜೊತೆ ಯಾಕ್ರಿ ಹುಡ್ಕೊಂಡು ಹೋಗಿದ್ರಿ ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತೀರಿ? ತಮ್ಮ ಜೊತೆ ಮೈತ್ರಿ ಸೇರ್ಕೊಂಡೆ 1 ವರ್ಷ ಆಡಳಿತ ಮಾಡಿದೀವಿ. ಹಾಗಾದ್ರೆ ನೀವು ವಿಪರ್ಯಾಸ ಅದೇನೆ. ಯಾಕಂದ್ರೆ ಯಾರೋ ಒತ್ತಾರೆ, ಯಾರೋ ಬೀಳ್ತಾರೆ, ಬೆತ್ತುತ್ತಾರೆ, ಯಾರೋ ಆಹಾರ ಅಲ್ಲ, ಈಗ ಟಾಪಿಕ್ ಕಂಪ್ಲೀಟ್ ಆಗಿ ಡೈವರ್ಟ್ ಆಗದ್ ಬೇಡ. ಒಂದ್ ಸೆಕೆಂಡ್. ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಆಗೋ ಭಾಗ್ಯ ಇನ್ 2 ವರ್ಷದಲ್ಲಿ ಇದೆಯಾ ಅಥವಾ ಇಲ್ವಾ? ಏನನ್ನತ್ತೆ ನಿಮ್ ಇಂಟರ್ನಲ್ ಕಾಂಗ್ರೆಸ್ ನಲ್ಲಿ ಏನಂತ ಮಾತಾಡ್ತಾರೆ ಹೇಳ್ಬೋದಾ? ನೋಡಿ, ಕಾಂಗ್ರೆಸ್ ಅಲ್ಲಿ ಏನ್ ಮಾತಾಡ್ತಾರೆ ಅಂದ್ರೆ 2028ಕ್ಕೂ ಕಾಂಗ್ರೆಸ್ ಸರ್ಕಾರ ಬರುತ್ತೆ, 2033ಕ್ಕೂ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಇನ್ನು 12 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಅದು ಯಾವ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಾ ಇದ್ದೀರಿ? 2028ಕ್ಕೂ ಕಾಂಗ್ರೆಸ್ ಬರುತ್ತೆ ಅನ್ನೋದು ಯಾವ ಭರವಸೆಯ ಮೇಲೆ, ಏನ್ ನಿರೀಕ್ಷೆ ಇಟ್ಕೊಂಡು ಇಷ್ಟೊಂದು ಕಾನ್ಫಿಡೆನ್ಸ್ ಮಾತುಗಳನ್ನ ನಾನ್ ನಿಮ್ಗೆ ಅದನ್ನೇ ಹೇಳ್ಕೊಳ್ತೆ, ಕರ್ನಾಟಕವನ್ನ ನಾವು ನಂಬರ್ 1 ಮಾಡಿದೀವಿ ತಲಾ ಆದಾಯದಲ್ಲಿ. ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಗಿರ್ಲಿಲ್ಲ. ಅದಕ್ಕಾಗಿ ಒಂದ್ ನಿಮಿಷ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರೆ ಭಾಷಣ ಮಾಡೋಣ, ಒಂದ್ ನಿಮಿಷ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಅಭಿವೃದ್ಧಿ ಅಂದ್ರೆ ಈ ಕಳೆದ 36 ತಿಂಗಳು, ಇವತ್ತಿಗೆ 35 ತಿಂಗಳು ಮುಗೀತದೆ ಆಯ್ತಾ? ಇವತ್ತಿಗೆನೆ 35 ತಿಂಗಳಲ್ಲಿ ತಮ್ಮ ಪ್ರಕಾರ ಏನೇನು ಅಭಿವೃದ್ಧಿ ಕೆಲಸಗಳಾಗಿದೆ ಅಂತ ಒಂದು ವೈಟ್ ಪೇಪರ್ ಕೊಡಿಸಿ. ಒಂದು. ಎರಡನೇದು ಅಂದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಅದೇ ವೈಟ್ ಪೇಪರ್ಗೆ ಸಿದ್ದರಾಮಯ್ಯ ಏನು ಹೇಳ್ತಾರೆ, ನಾನು ಬಡ್ಜೆಟ್ಟೇ ವೈಟ್ ಪೇಪರ್ ಅಂತ. ವೈಟ್ ಪೇಪರ್ಗೆ ಮತ್ತು ಬಡ್ಜೆಟ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ ಎಸ್.ಎಂ. ಕೃಷ್ಣ ಅವರು 2000 ಫೆಬ್ರವರಿನಲ್ಲಿ ಮಂಡನೆ ಮಾಡಿರ್ತಕ್ಕಂಥ ವೈಟ್ ಪೇಪರು ಮತ್ತು ಬಡ್ಜೆಟ್ನ ಕ್ಲಿಯರ್ ಆಗಿದೆ, ಅದನ್ನು ನೋಡ್ಕೊಳಕ್ಕೆ ಹೇಳಿ. ಇದನ್ನು ನಿಮ್ಮ ವಾಹಿನಿ ಮೂಲಕ ನಟರಾಜ್ ಗೌಡರ ಪ್ರಶ್ನೆ ಮೂಲಕ ಇಡೀ ರಾಜ್ಯದ ಜನತೆಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಒಂದು. ಎರಡನೇ ಪ್ರಶ್ನೆ ಬರ್ತೀನಿ. ಒಂದು, ಈ 36 ತಿಂಗಳುಗಳಲ್ಲಿ ತಾವು ಏನೋ ತಲಾ ಆದಾಯ ಅಂತ ಮಾತಾಡ್ತಿದ್ದೀರಲ್ಲ, ಅದು ನಿಜವಾಗ್ಲೂ ನಿಮ್ಮ ಕಾಂಟ್ರಿಬ್ಯೂಷನ್ ಅಂತಕ್ಕಂಥದ್ದನ್ನ ಇನ್ನೊಂದ್ಸತಿ ಪ್ರಶ್ನೆ ಕೇಳ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ತಲಾದಾಯ ಒಂದ್ ನಿಮಿಷ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಅಂದ್ರೆ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಮತ್ತು ಕಸ್ತೂರಿ ಕರ್ನಾಟಕ ಅಂದರೆ ದಕ್ಷಿಣ ಕರ್ನಾಟಕ ಏನಿದೆ, ಈ ಕಸ್ತೂರಿ ಕರ್ನಾಟಕ ಭಾಗದ ನಿಮ್ಮ ಕಾಂಟ್ರಿಬ್ಯೂಷನ್ನು ಅಥವಾ ಯಾರ ಕಾಂಟ್ರಿಬ್ಯೂಷನ್ನು ಅಲ್ಲ. ಒಂದು, ಬೆಂಗಳೂರು ಕೆಟ್ಟಂತಹ ಕೆಂಪೇಗೌಡರಿಗೆ ಸಲ್ಲಬೇಕು. ಒಂದು. ಎರಡನೇದು, ನಮ್ಮ ಮಹಾರಾಜರಿಗೆ ಸಲ್ಲಬೇಕು. ಎರಡನೇದು. ಮೂರನೇ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳಿದ್ರೆ, ಬೆಂಗಳೂರಿಗೆ ಇನ್ವೆಸ್ಟರ್ಸ್ ಅಂತ ಬಂದ್ರಲ್ಲ ಅನೇಕ ಸರ್ಕಾರಗಳು, ಇನ್ಕ್ಲೂಡಿಂಗ್ ನಾನೇನು ಪಕ್ಷಾತೀತವಾಗಿ ಮಾತಾಡ್ತೀನಿ ಈಗ, ಎಸ್.ಎಂ. ಕೃಷ್ಣ ಅವ್ರ ಕಾಂಟ್ರಿಬ್ಯೂಷನ್ ಸಹ ಇದೆ. ಆದರೆ ಸಿದ್ದರಾಮಯ್ಯ ಕಾಂಟ್ರಿಬ್ಯೂಷನ್ ಖಂಡಿತವಾಗ್ಲೂ ಇಲ್ಲ. ಆಯ್ತಾ? ಒಂದ್ ನಿಮಿಷ ವಿದ್ಯಾ ಅವರೇ, ಒಂದ್ ನಿಮಿಷ ಪ್ರಶ್ನೆ ಮುಗಿಸ್ತೀನಿ. ನೀವು ಅಕಸ್ಮಾತ್ ತಲಾ ಆದಾಯನ ನೀವು ಆ ರೀತಿ ನೋಡಿದ್ರೆ ಖಂಡಿತವಾಗ್ಲೂ ಮಾನದಂಡ ತಪ್ಪು. ಯಾಕೆ ಅಂದ್ರೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆದಾಗ ತಲಾ ಆದಾಯ ಜಾಸ್ತಿ ಆಗಿದೆ ಅಂತಕ್ಕಂತಹದ್ದು ಅನೇಕ ಜನ ವಿಶ್ಲೇಷಕರು ಹೇಳ್ತಕ್ಕಂಥದ್ದು. ಆದಾಯ ಜಾಸ್ತಿ ಆಗಿಲ್ಲ, ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ಬಿಟ್ರೆ ತಲಾ ಆದಾಯ ಜಾಸ್ತಿ ಆದಂಗಲ್ಲ. ಇದು ತುಂಬಾ ವ್ಯತ್ಯಾಸ ಇದೆ. ಅದಕ್ಕೆ ನೀವು ಸಮಗ್ರವಾಗಿ ಕರ್ನಾಟಕನ ಅಭಿವೃದ್ಧಿ ಮಾಡೋದ್ರಲ್ಲಿ ಕಾಂಗ್ರೆಸ್ ಪಕ್ಷ ಫೇಲ್ ಆಗಿದೆ, ಸಿದ್ದರಾಮಯ್ಯ ಫೇಲ್ ಆಗಿದ್ದಾರೆ. ನೀವು ಇಲ್ಲ ಸಲ್ಲದ ವಿಚಾರಗಳನ್ನ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ತಲಾ ಆದಾಯ ಇಸ್ ನಾಟ್ ಎ ಪ್ಯಾರಾಮೀಟರ್ ಅಟ್ ಆಲ್ ಫಾರ್ ಡೆವಲಪ್ಮೆಂಟ್. ನೀವು ಒಂದು ಯೋಜನೆ ಬಗ್ಗೆ ಮಾತಾಡಿ, ಒಂದು ಯೋಜನೆ ಬಗ್ಗೆ ಮಾತಾಡಿ. ಈಗ ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ಹಣ ಇಲ್ಲ ಅನ್ನೋದೊಂದು ಪ್ರಶ್ನೆ, ಅದ್ರ ಬಗ್ಗೆಯೂ ಬರ್ತೀನಿ ನಾನು. ನನಗೆ ಒಂದೇಳಿ, ಕ್ಲಾರಿಟಿ ಕ್ಲೈಮ್ಯಾಕ್ಸ್ ಯಾವಾಗ ಕೊಡ್ತೀರಿ? ಇದೇ ಗುಂಗಲ್ ಇರ್ಬೇಕಾ? ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರಂತೆ, ಸಿದ್ದರಾಮಯ್ಯ ಮನೆಗೆ ಹೋಗ್ತಾರಂತೆ, ಹಾದಿ ಬೀದಿರಪ್ಪ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡೋದು, ಹಿಂಗೆ ಮುಂದುವರಿಸ್ತೀರಾ? ಒಂದು ಕ್ಲೈಮ್ಯಾಕ್ಸ್ ಕೊಡ್ತೀರಾ ಇದಕ್ಕೆ? ವಿದ್ಯಾ ಅವರೇ, ನಿಮ್ ಪ್ರಶ್ನೆ ಚೆನ್ನಾಗಿದೆ. ಅದಕ್ಕಿಂತ ಮುಂಚೆ ನಮ್ಮ ಅಶೋಕ್ ಅನ್ನೋದು ಒಂದೇ ಒಂದು ಮಾತಿಗೆ ಆ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಬಿಡ್ತೀನಿ. ನಾವು ಕರ್ನಾಟಕ ತಲಾ ಆದಾಯದಲ್ಲಿ ನಂಬರ್ 1 ಅದೇ ಅಂತ ಅದು ನಾನು ಹೇಳಿದಲ್ಲ, ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆ. ಯಾಕಂದ್ರೆ ಈಗ ಬಿಜೆಪಿ ಅವರೇ ಹೇಳ್ತಾರೆ 15 ರಾಜ್ಯಗಳಲ್ಲಿ ನಾವು ಏಕಾಂಗಿಯಾಗಿದ್ದೇವೆ, ಸಂವಿಧಾನದಲ್ಲಿ 21 ರಾಜ್ಯಗಳಿದ್ದೇವೆ.
ಯಾಕಪ್ಪ ಅಲ್ಲಾಗ್ಲಿಲ್ಲ ಈ ಪೂರ್ವ ರಾಜ್ಯಗಳಲ್ಲಿ ಯಾಕಪ್ಪ ನಂಬರ್ ಒನ್ ಆಗ್ಲಿಲ್ಲ? ಉತ್ತರ ಗೊತ್ತಾಗಿದೆ. ನಾವು ಉತ್ತರ ಗೊತ್ತಾಗಿದೆ. ಸಿದ್ದರಾಮಯ್ಯ ಕಾಂಟ್ರಿಬ್ಯೂಷನ್ ಇಲ್ಲ. ಕರ್ನಾಟಕ ಸರ್ಕಾರ 2023, 24, 24, 25, 25, 26 ನಾವು ಮಾಡಿರೋ ಅಭಿವೃದ್ಧಿ ಕಾರ್ಯ, ನಾವು ಮಾಡಿರೋ ಸಾಮಾಜಿಕ ಯೋಜನೆಗಳು, ಕಲ್ಯಾಣ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಎಲ್ಲವೂ ಕಾರಣವಾಗಿ ಕರ್ನಾಟಕ ತಲಾಯದಲ್ಲಿ ನಂಬರ್ ಒನ್ ಆಗಿದೆ. ಲ್ಯಾಂಡ್ ಇಂದ ಆಗಲ್ಲ ತಲಾಯದಾಯ. ಒಂದ್ ಸೆಕೆಂಡ್ ಈಗ ಟಾಪಿಕ್ ಡೈವರ್ಟ್ ಆಗೋದ್ ಬೇಡ ನೋಡಿ. ಡಿ ಕೆ ಶಿವಕುಮಾರ್ ಅವರು ಪದೇ 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 ಡೆಲ್ಲಿಗೆ ಹೋಗ್ತಾ ಇರೋದು ಯಾಕೆ? ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ನೀವು ಡೆಲ್ಲಿ ಫ್ಲೈಟಿಗೆ ಹಾಕಿರೋ ದುಡ್ಡಲ್ಲಿ ಬಹುಶಃ ಒಂದು ವಾರ್ಡ್ನೇ ಉದ್ಧಾರ ಮಾಡ್ಬಿಡ್ಬೋದಿತ್ತ ಅಂತ ನಿಮ್ ಗಮನಕ್ಕೂ ಬಂದಿರುತ್ತೆ. ಈಗ ಮಾನ್ಯ ಡಿ ಕೆ ತಿಂಗಳಿಗೆ 10 ಸಲ 20 ಸಲ ಏನ್ ಬಿಸಿನೆಸ್ ಕ್ಲಾಸ್ ಅಂತ ತಗೊಳ್ಳಿ, ನೀವು ಒಂದು ವಾರ್ಡ್ನೇ ಉದ್ಧಾರ ಮಾಡ್ಬಿಡ್ಬೋದಿತ್ತ ಅಂತ. ಈಗ ಖಂಡಿತ ಮಾಡಬಹುದು. ಮೋದಿಯವರು ಅವ್ರ ಹುಡುಗಿ ಖರ್ಚು ಮಾಡಿದ್ರು ರಾಜ್ಯ ಉದ್ಧಾರ ಮಾಡಬಹುದು. ಅಲ್ಲಿ ರಾಜ್ಯ ಸರ್ಕಾರದ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಮಾನ್ಯ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು, ನಿರಂತರವಾದ ಸಂಘಟನಾ ಚತುರ ಅಂತ ಹೇಳ್ತಾರೆ ಅವ್ರನ್ನ. ಹಾಗಾಗಿ ನಿರಂತರವಾದ ಸಂಘಟನೆ ಮಾಡ್ತಿರ್ತಾರೆ. ಅವರು ದೆಹಲಿಗೆ ಹೋಗ್ತಾರೆ, ನಾಯಕರುಗಳನ್ನ ಮೀಟ್ ಮಾಡ್ತಾರೆ. ಎರಡನೇದಾಗಿ ಅವರು ಉಪಮುಖ್ಯಮಂತ್ರಿಗಳಿದ್ದಾರೆ. ಅವ್ರಿಗೆ ನೀರಾವರಿ ಖಾತೆ, ಅರ್ಬನ್ ಕುತ್ಕೊಂಡು ಕ್ಯಾಮ್ರಾ ಮುಂದೆ ಇಷ್ಟು ನಿರರ್ಗಳವಾಗಿ ಮಾತಾಡ್ತಾ ಇದೀರಿ. ಓಕೆ, ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬಂದ್ ಗಾಳಿ ಕುಡಿಯಕ್ಕಲ್ಲ ರೀ ಬಂದಿರೋದ್ ನಾನು ಇಲ್ಲಿ, ಬಿಸ್ಲಿಗೆ ನೀರ್ ಕೆಲಸ ಮಾಡಕ್ಕೆ. ಹೌದು, ಈಗ ಬಿಜೆಪಿಗರು ಅಥವಾ ಮೀಟಿಂಗ್ ಮಾಡಕ್ಕೆ ಈಗ ಅವರು ಇಂಥದ್ದೇ ಅಭಿವೃದ್ಧಿ ಮೀಟಿಂಗ್ ಅಥವಾ ಬೇರೆ ಅನ್ನಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಮನೆ ಡಿಸ್ಟೆನ್ಸ್ಗೂ ಖರ್ಗೆ ಅವ್ರ ಮನೆ ದೂರಕ್ಕೂ ಎಷ್ಟು ಅಂತರ ಎಷ್ಟಿದೆ ಹೇಳಿ? ಈಗ ಅವರು ಕೆಪಿಸಿಸಿ ಅಧ್ಯಕ್ಷರು ಎಐಸಿಸಿ ಅಧ್ಯಕ್ಷರನ್ನ ಮೀಟ್ ಮಾಡ್ತಾರೆ. ಮುಚ್ಕತ್ತೀರಿ ಕೇಳಿ, ಇವತ್ತು ಡೆಲ್ಲಿಗೆ ಹೋದಾಗ ಸುಮ್ಮನೆ ಇದಾರ? ಕೇಂದ್ರ ಸಚಿವರನ್ನ ಮೀಟ್ ಮಾಡಿಲ್ವಾ? ರಾಜ್ಯದ ಪರವಾಗಿ ಕೆಲಸ ಮಾಡಿ ಪ್ರಶ್ನೆಗಳು ಕೇಳಿಲ್ವಾ? ಅವ್ರನ್ನ ಏನು ಫೈಲ್ಗಳಿದೆ ಫೈಲ್ ಕೊಟ್ಟಿಲ್ವಾ? ಈ ರಾಜ್ಯದ ಬಗ್ಗೆ ಸಂಘಟನೆಯೂ ಕೆಲಸ ಮಾಡ್ತಿರ್ತಾರೆ. ಸರ್ಕಾರದಲ್ಲಿ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ, ಸಚಿವರಾಗಿರೋದ್ರಿಂದ ಆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಅವರು ಎಲ್ಲಾ ಮಂತ್ರಿಗಳನ್ನ ಮೀಟ್ ಮಾಡ್ತಾರೆ. ಖಂಡಿತವಾಗಿ ನೀವ್ ಹೇಳ್ದಂಗೆ ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿ ಯಾವಾಗ ಆಗ್ತಾರೆ, ಡಿ ಕೆ ಮುಖ್ಯಮಂತ್ರಿ ಯಾವಾಗ ಆಗ್ತಾರೆ ಅಂದ್ರೆ ಕರ್ನಾಟಕ ಜನತೆಗೆ ಮುಂದಿನ ಜನ್ಮದಲ್ಲಿ ಅವಕಾಶ ಬಂದಾಗ ಮುಖ್ಯಮಂತ್ರಿ ಆಗ್ತಾರೆ. 2028ಕ್ಕೂ ನಾವೇ ಇರ್ತೀವಿ, 2030ಕ್ಕೂ ನಾವೇ ಇರ್ತೀವಿ. ಒಂದು ಬ್ರೇಕ್ ತಗೊಳ್ತೀನಿ, ಬರ್ತೀನಿ ವಾಪಸ್. ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರ್ಸೋಣ. ಚರ್ಚೆ ಮುಂದುವರ್ಸ್ತಾ ಹೋಗೋಣ. ಅಶೋಕ್ ಗೌಡ್ರ, ನಿಮ್ಗೊಂಥರ ಒಳಗೊಳಗೆ ಖುಷಿ ಅಲ್ವಾ ಬಿಜೆಪಿ ಅವರಿಗೆ ಇದನ್ನೆಲ್ಲ ನೋಡಿ? ನಮಗೆ ಖುಷಿ ಅನ್ನೋದಕ್ಕಿಂತ ನಮ್ಗೆ ಬೇಸರ ಜಾಸ್ತಿ ಇದೆ. ಯಾಕೆ ಗೊತ್ತಾ? ಕರ್ನಾಟಕ ರಾಜ್ಯ ಜನತೆಯ ಬದುಕು ಏನಾಗಿದೆ ಇವತ್ತು ಕಂಗಾಲಾಗಿದೆ. ಅದರಿಂದಾಗಿ ನಮಗೆ ಬೇಜಾರಾಗಿದೆ. ಇವರು ದಂಗಲ್ ಆದ್ರೂ ಮಾಡ್ಕೊಳ್ಳಿ, ಸೀರೀಸ್ ಆದ್ರೂ ಮಾಡ್ಕೊಳ್ಳಿ, ಅಥವಾ ಇನ್ನೊಂದಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅದ್ರ ಖುಷಿ ಅಲ್ವಾ ಅಂತ ಯಾಕೆ ನೋಡಿ ನಾನು ಪ್ರಶ್ನೆಗಲ್ಲ. ನಿಮ್ಮಲ್ಲೂ ಹಿಂಗೆ ಆಗಿತ್ತು, ನಮ್ಮ ಮಾತ್ರ ಉದಾಹರಣೆ ಕೊಡಂಗಿಲ್ಲ. ಕಾಂಗ್ರೆಸ್ನವರು ಹಂಗೆ ಮಾಡ್ಕೊಳ್ತಾ ಇದ್ರಲ್ಲ ಬಿಡಿ ಅನ್ನಕ್ಕೆ ಟೇಪೇಜ್ ಕಳಿಸ್ತಾರೆ. ಅವರೇ, ಕರ್ನಾಟಕ ರಾಜ್ಯದ ಪೊಲಿಟಿಕಲ್ ಹಿಸ್ಟ್ರಿ ತೆಗೆದು ನೋಡಿದ್ರೆ ನಿಜಲಿಂಗಪ್ಪರ ಕಾಲದಿಂದ ಹಿಡ್ಕೊಂಡು ಇವತ್ತವರೆಗೂ ಹಂಗೆ ನಡ್ಕೊಂಡ್ ಬಂದಿದೆ. ದೊಡ್ಡ ಇತಿಹಾಸ ಇದೆ. ನಿಜಲಿಂಗಪ್ಪರ ಕಾಲದಲ್ಲಿ ವೀರೇಂದ್ರ ಪಾಟೀಲ್, ಫ್ಯಾಕ್ಟ್ ಆಫ್ ದ ಮ್ಯಾಟರ್ ರಿಮೈನ್ಸ್ ದಟ್ ಕರ್ನಾಟಕ ಹಿಸ್ಟ್ರಿ ಹಸ್ ಸೀನ್ ಎ ಲಾಟ್. ಆಯ್ತಾ? ಕರ್ನಾಟಕದಲ್ಲಿ ಯಾವತ್ತೂ ಸಹ ನಿಮಗೆ ಒಂದು ಬಿಹಾರ್ ಥರ ಒಪ್ಲೆ ಸ್ಟೇಟ್ಗೂ ಹೋಗಲಿಲ್ಲ, ಅಥವಾ 20 ವರ್ಷ ಒಬ್ಬರೇ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸ್ಟೇಟ್ಗೂ ಬಂದಿರಲಿಲ್ಲ. ಆಯಿತಾ? ಅದು ಒಂದು ಫ್ಯಾಕ್ಟ್ ಅದು. ಆದರೆ ನಮಗೆ ಇವತ್ತು ಕರ್ನಾಟಕದ ನೀವು ಪೊಲಿಟಿಕಲ್ ಹಿಸ್ಟ್ರಿ ಮಾತಾಡೋದಾದ್ರೆ ಐ ಕ್ಯಾನ್ ಗೋ ಫ್ರಮ್ ನಿಜಲಿಂಗಪ್ಪ ಕೆಂಗಲ್ ಆದ್ಮೇಲೆ ಕೆಂಗಲ್ಲವ್ರನ್ನ ಇಳಿಸಿ ಕರ್ನಾಟಕ ರಾಜ್ಯದ ಏಕೀಕರಣ ಆದ್ಮೇಲೆ ಕರ್ನಾಟಕ ರಾಜ್ಯ ಕೆಂಗಲ್ಲವ್ರನ್ನ ಇಳಿಸಿ ತದನಂತರದಲ್ಲಿ ನಿಜಲಿಂಗಪ್ಪರ ನಂತರ ಬಿಡಿ ಜತ್ತಿ ಏನೇನೋ ಹೋಗಿದೆ. ನಾನು ಅದನ್ನ ಬೇಕಾದ್ರೆ ದೊಡ್ಡ ಚರಿತ್ರೆಗೆ ನಾನು ಬೇಕಾದ್ರೆ 1 hour ಟೈಮ್ ಕೊಟ್ರೆ ಎಕ್ಸ್ಪ್ಲೇನ್ ಮಾಡಿ. ಒಂದು ನಿಮಿಷ ದೇವರಾಜ ಅರಸು ಬಿಟ್ಟಿಲ್ಲ. ಆಯ್ತಾ? ದೇವರಾಜ ಅರಸು ಒಂದ್ ನಿಮಿಷ ದೇವರಾಜ ಅರಸು ಅವರು ಎಂತ ಮಹಾನ್ ಸೋಷಿಯಲಿಸ್ಟ್, ಮಹಾನ್ ರಿಫಾರ್ಮರ್. ಆಯ್ತಾ? ಮಹಾನ್ ರಿಫಾರ್ಮರ್ನ ಕಿತ್ತಿ ಎಸ್ದು ಕರ್ನಾಟಕದಲ್ಲಿ ಗುಂಡೂರಾವ್ ಅಂತ ಒಬ್ಬ ಮುಖ್ಯಮಂತ್ರಿ ಮಾಡಿ, ಆ ಗುಂಡೂರಾವು
ಕರ್ನಾಟಕ ರಾಜ್ಯಕ್ಕೆ ಒಂದು ಶಾಪ ಅಂತ ಅಂದ್ಬಿಟ್ಟು ಜನ ಮಾತಾಡಿ ಪೇಪರ್ಗಳಲ್ಲಿ ಪತ್ರಿಕೆಗಳು ಬಂದಿರತಕ್ಕಂಥದ್ದು ವಾಸ್ತವ ಆಯ್ತಾ. ತದನಂತರದಲ್ಲಿ ನೀವು ವೀರೇಂದ್ರ ಪಾಟೀಲ್ ನಡೆಸ್ಕೊಂಡಂತ ರೀತಿ, ಬಂಗಾರಪ್ಪನವ್ರನ್ನ ನಡೆಸ್ಕೊಂಡಂತ ರೀತಿ, ಅದಾದ್ಮೇಲೆ ಧರ್ಮ್ ಸಿಂಗ್ ದೊಡ್ಡ ಇತಿಹಾಸ. ಒದ್ದು ಕೆಳಗಿಳಿಸಿದ್ರು, ಕಣ್ಣಿಗೆ ಹಾಕ್ಸಿದ್ರು. ಏನ್ ನಟರಾಜಣ್ಣ, ಈಗ 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 ಈ ಮಸ್ಲಕ್ಕಿರಲ್ಲ ಬಿಡಿ, ಇದೆಲ್ಲ ಹೋಯ್ತು. 2000 ನೋಡಿ, ಇದು ನರೇಟಿವ್ 2023 ಚೆನ್ನಾಗಿತ್ತು, ಜನ ಕೇಳ್ಕೊಂತಿದ್ರು. ಇವತ್ತೇನ್ ಹೇಳ್ತಾರೆ ಗೊತ್ತಾ? ಸಿದ್ದರಾಮಣ್ಣ ಹಿಂದುಳಿದವ್ರಿಗೂ ಇಲ್ಲ, ದಲಿತರಿಗೂ ಇಲ್ಲ, ಅಲ್ಪಸಂಖ್ಯಾತರಿಗೂ ಇಲ್ಲ, ಒಕ್ಕಲಿಗರ ಲಿಂಗಾಯತರಿಗೆ ಬೆಲೆ ಚೂರಿ ಆಗ್ದಂತ ಲಿಂಗ ಸಿದ್ದರಾಮಣ್ಣ ಮಾತಾಡಕ್ ಯಾಕಿದೆಲ್ಲ ಮಾತಾಡ್ತೀರಾ? ಒಂದ್ ನಿಮಿಷ, ಯಡಿಯೂರಪ್ಪನವ್ರ ಬಗ್ಗೆ, ಮಾನ್ಯ ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಗೆ ಮಸ್ಲಕ್ಕ ನೀರನ್ನ ಸುರಿಸೋದ್ ಬಿಡಿ. ನಾನು ಹೇಳ್ತೀನಿ ಇವತ್ತು ನೋಡಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಗುಂಡೂರಾವ್ಗಿಂತ ಸಿದ್ದರಾಮಯ್ಯ ಗೌರ್ಮೆಂಟ್ ಅಂತ ಹೇಳ್ತಾವ್ರೆ. ಸಿದ್ದರಾಮಯ್ಯ ಗೌರ್ಮೆಂಟ್ ಅಂತ ಹೇಳ್ತಾರೆ. ಈಗ ಒಂದು ಚಾಲೆಂಜ್ ಬಂದ್ಬಿಡ್ತಾರೆ. ನೋಡಿ ಒಂದ್ ನಿಮಿಷ, ಒಂದ್ ಸೆಕೆಂಡ್, ಇಬ್ರು ಬಾಯಿಗೆ ಬಾಯಿ ಕೊಟ್ರೆ ಯಾರಿಗಾರು ಅರ್ಥ ಆಗುತ್ತೆ ಅನ್ಕೊಂಡಿದ್ದೀರಾ? ಪ್ರಶ್ನೆ ಯಡಿಯೂರಪ್ಪ ಎಲ್ ಕಣ್ಣೀರ್ ಹಾಕ್ತಾವ್ರೆ, ಜಗದೀಶ್ ಶೆಟ್ಟರ್ ಎಲ್ ಕಣ್ಣೀರ್ ಹಾಕ್ತಾವ್ರೆ, ಬೊಮ್ಮಾಯಿಯವ್ರನ್ನ ಯಾವ ಮೂಲಕ ಮುಗಿಸಿದ್ದೀರಿ? 2022-2023 ಚೆನ್ನಾಗಿತ್ತು. ಇವತ್ತು ಉತ್ತರ ಕೊಡ್ರಿ. ನಾವು ಒಂದ್ ನಿಮಿಷ, ನಟರಾಜ್ ಗೌಡ್ರೆ, ನಾವು ಉತ್ತರ ಕೊಟ್ಟು ಆಯ್ತಾ, ನಮ್ಗೇನು ಚುನಾವಣೆ ರಿಸಲ್ಟ್ ಬಂತು ಆಯ್ತಾ. ನೀ ಉತ್ತರ ಕೊಡತಕ್ಕಂತ ಸಮಯ ಇವತ್ತು ನಿಮ್ದು. ಇವತ್ತೇನಾಗಿದೆ ಉತ್ತರ ಕೊಟ್ಟಿದ್ದೀನಿ. ನಟರಾಜ್ ಗೌಡ್ರೆ ಒಂದ್ ಸೆಕೆಂಡ್, ಈಗ ಟಾಪಿಕ್ ಡೈವರ್ಟ್ ಆಗೋದ್ ಬೇಡ ಆಯ್ತು. ನೀವು ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ರಿ? ಬೆಂಕಿ ಚಳಿ ಕಾಯಿಸ್ಕೊಂತ ಇದ್ದೀರಾ? ಒಂದ್ ನಿಮಿಷ, ಕರೆಕ್ಟ್ ಪ್ರಶ್ನೆ ಇದು. ಈಗ ನಾವು ಹೋರಾಟ ಮಾಡಿದ್ರಿಂದಾನೇ ಅನೇಕ ವಿಚಾರಗಳು ಸಾಲ್ವ್ ಆಗ್ತಿರ್ತಕ್ಕಂತಹದ್ದು. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಯಾವ್ದು ನಿಮ್ಮ ಹೋರಾಟ? ಒಂದ್ ನಿಮಿಷ, ಈಗ ಮೈಸೂರು ಮುಡಾ ಕೇಸ್ನಲ್ಲಿ ನಮ್ಮ ಹೋರಾಟದಿಂದ 14 ಸೈಟ್ ಸರೆಂಡರ್ ಆಯ್ತು. ನಮ್ಮ ಹೋರಾಟದಿಂದ ಯಾರ ಕಾಲದಲ್ಲಿ ಹೇಳ್ಬಿಡಿ ನೋಡಿ, ಅದೂ ಒಂದ್ ನಿಮಿಷ, 2017ರಲ್ಲಿ ಅಲಾಟ್ಮೆಂಟ್ಗೆ ಫೌಂಡೇಶನ್ ಹಾಕಿದ್ದೇನೆ ಸಿದ್ದರಾಮಣ್ಣ ಆಯ್ತಾ. ಇರ್ಲಿ, ನನ್ನ ಅದರ ಬಗ್ಗೆ ನಾನೇ ಓದಿ ನಾನೇ 2 ವಿಡಿಯೋ ಮಾಡಿದ್ದೀನಿ. ಇರ್ಲಿ, ಅದೆಲ್ಲ ಒಂದ್ ಕಡೆಗೆ. ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ BJP ಅವರು ಇರೋದ್ರಿಂದಾನೇ ಅನೇಕ ವಿಚಾರಗಳು ಕರ್ನಾಟಕ ಜನತೆಗೆ ಇವತ್ತು ಉಸಿರಾಡ್ಕೊಂಡಿದ್ದಾರೆ. ಇಲ್ಲ ಅಂದಿದ್ರೆ ಇವ್ರ ಆ ಕ್ರೈಮ್ ಇದೆಯಲ್ಲ, ಹೆಂಗಸರುಗಳ ಮೇಲೆ ಕ್ರೈಮು, ಅದನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡೋಗಿದ್ರು? ಓಲೈಕೆ ಇದೆಯಲ್ಲ, ರಾಜಕಾರಣ ಓಲೈಕೆ ರಾಜಕಾರಣ. ಅದರಿಂದಾಗಿ ಇವತ್ತು ಮನುಷ್ಯ ವಿದ್ಯಾಲಯ ಕೇಳಿಸ್ಕೊಳ್ಳಿ, ಇವತ್ತು ಮುಸ್ಲಿಂ ಮುಖಂಡ ಹೇಳ್ತಾವನೆ, ಸಿದ್ದರಾಮಯ್ಯ ಚಾಲೆಂಜ್ ಮಾಡ್ತಾವನೆ. ಏನಂತ ಗೊತ್ತಾ? ನಿಮ್ದೆಲ್ಲ ಸಮುದಾಯನೇ ಇಲ್ರಿ, ನನ್ನ ಸಮುದಾಯನೇ ಇವತ್ತು ರಾಜ್ಯದಲ್ಲಿ ಹೈಯೆಸ್ಟ್ ಅಂತ ಹೇಳ್ತಾವ್ರೆ ಆಯ್ತಾ. ಇದು ಮಾಡಿರ್ತಕ್ಕಂಥದ್ದು ಕುತಂತ್ರ ಮಾಡಿ ಜನ ಸಮುದಾಯವನ್ನು ರಾಜಕಾರಣ ಮಾಡಿ ಪೊಲೀಸ್ ಮಾಡಿಸಿಟ್ಟು ನನ್ನ ಕರ್ನಾಟಕಕ್ಕೆ ಬೆಂಕಿ ಇಟ್ಟಂತಹ ಸಿದ್ದರಾಮಣ್ಣ. ಇದನ್ನ ಜನ ಮಾತಾಡ್ತಿರೋದು. ನಾಗಪುರದ ಸಂಘಟನೆ ನಮ್ಮ ಹಿಂದೆ ನಿಂತಿರೋದ್ರಿಂದಾನೇ ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ. ತುಂಬಾ ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಾ ಇದೀವಿ. ಏನಂತ ಗೊತ್ತಾ? ನೀವು ಮಾಡುವ ಅನ್ಯಾಯಗಳನ್ನ, ನೀವು ಮಾಡಿರ್ತಕ್ಕಂಥ ವಂಚನೆಗಳನ್ನ, ನೀವು ಮಾಡಿರ್ತಕ್ಕಂಥ ಕರಪ್ಷನ್, ನೀವು ಮಾಡಿರ್ತಕ್ಕಂಥ ಕ್ರೈಮ್, ನೀವು ಮಾಡಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಕೊಲಾಪ್ಸ್ ಧೈರ್ಯವಾಗಿ ಮಾತಾಡ್ತಿದ್ದೀವಿ. ಗೊತ್ತಿಲ್ಲ. ಒಂದ್ ಸೆಕೆಂಡ್ ತಡೀರಿ. ರಿಷಿಕ್ ಗೌಡ್ರೆ ಗೋಲ್ಡ್. ನಟರಾಜ್ ಅವರೇ, ತಮಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಿದ್ದೀನಿ. ತಾವೇ ಹೇಳಿದ್ರಿ, ಸನ್ಮಾನ್ಯ DK ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಅಡ್ಮಿನಿಸ್ಟ್ರೇಷನ್ ಅಲ್ಲಿ DCM ಹುದ್ದೆಯಲ್ಲಿದ್ದಾರೆ, ಹಾಗೂ ಹಲವಾರು ಸಚಿವಾಲಯನ ಮೀಟ್ ಮಾಡಕ್ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ತಾವು ಯಾವ ಕೇಂದ್ರ ಸಚಿವಾಲಯದಲ್ಲಿ ಹೋಗ್ಬಿಟ್ಟು ಸನ್ಮಾನ್ಯ DK ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಪರವಾಗಿ ಏನ್ ಧ್ವನಿ ಎತ್ತಿದ್ದಾರೆ ಅನ್ನೋದನ್ನ ವಿಶ್ಲೇಷಣೆ ಮಾಡ್ಬಿಟ್ಟು ಆನ್ಸರ್ ಕೊಡಬೇಕು. ಇತ್ತೀಚೆಗೆ ಸನ್ಮಾನ್ಯ ರಾಜನಾಥ್ ಸಿಂಗ್ ಅವ್ರನ್ನ ಹೋಗಿ ಭೇಟಿ ಮಾಡಿದಾಗ ಯಾವ ವಿಚಾರವಾಗಿ ಹೋಗಿದ್ದಾರೆ, ಎಲ್ಲಿ ಯಾವ 15ರಿಂದ 20 ಕಿಲೋಮೀಟರ್ ಒಳಗಡೆ ಏರ್ ಬೇಸ್ ಒಳಗಡೆ ನಿಮಗೆ ಏನು FIR ಜಾಸ್ತಿ ಆಗಬೇಕು, ಹೈಟ್ ರಿಸ್ಟ್ರಿಕ್ಷನ್ ಮಾಡ್ಕೊಂಡ್ ಬರಬೇಕು ಅಂತ ಈ ವಿಚಾರವಾಗಿ ಹೋಗಿ ಕೇಳಿದ್ದಾರೆ. ಬಿಟ್ರೆ ಬೇರೆ ಕರ್ನಾಟಕ ರಾಜ್ಯಕ್ಕೆ ಬರಬೇಕಾಗಿರೋ ಅಂತಂದ್ರೆ ಯಾವ್ಯಾವ ಮಿನಿಸ್ಟ್ರಿ ಹೋಗಿ ಕೇಳ್ಕೊಂಡ್ ಬಂದಿದ್ದಾರೆ ಅಂತ ಕರ್ನಾಟಕ ರಾಜ್ಯಕ್ಕೆ ತಾವು ಹೇಳ್ಬೇಕಾಗ್ತದೆ. ಎರಡನೇದು. ಇನ್ನು ಮೂರನೇದು, ಈಗ ಅವರು ಆಸ್ ಎ
KPCC ಪ್ರೆಸಿಡೆಂಟ್ ಆಗಿಬಿಟ್ಟು ಯಾವ ಎಲೆಕ್ಷನ್ ಯಾವ ಸ್ಟೇಟ್ಗೆ ಎಷ್ಟನ ಹೋಗ್ಲಿ, ನಮ್ದು ಅದ್ರೆ ತಕರಾರಿಲ್ಲ, ಅದು ನಿಮ್ಮ ಆಂತರಿಕವಾಗಿರುವಂತಹ ವಿಚಾರಗಳು. ಆದ್ರೆ ಒಬ್ರು ರೆಸ್ಪಾನ್ಸಿಬಲ್ DCM ಆಗಿಬಿಟ್ಟು ತಾವು ದಯಮಾಡಿ ಹೇಳಿ ಇಲ್ಲಿರುವಂತ ಅವ್ರ ಆಫೀಸಲ್ಲಿ ಎಷ್ಟು ದಿನ ಅಟೆಂಡೆನ್ಸ್ ಹಾಕಿದ್ದಾರೆ, ಇಲ್ಲಿರುವಂತ ಅವ್ರ ಖಾತೆಗಳನ್ನ ಎಷ್ಟೆಷ್ಟು ದಿನ ನಿವಾರಿಸಿದ್ದಾರೆ, ಆಮೇಲೆ ಈಗ ಬ್ಯಾಂಗ್ಳೂರ್ ಉಸ್ತುವಾರಿ ಸಚಿವರಾಗಿದ್ದಾರಲ್ವಾ, GBA ಎಲೆಕ್ಷನ್ಸ್ ಯಾವಾಗ ಮಾಡ್ತೀರಾ? GBA ಎಲೆಕ್ಷನ್ಸ್ ಮಾಡ್ತಿಲ್ಲ, ಬರೀ ಆಫೀಸರ್ಸ್ ಗಳಿಗೆ ಪವರ್ ಕೊಟ್ಬಿಟ್ಟಿದಿರಲ್ವಾ, ಅದಕ್ಕೆ ಫಂಡ್ಸ್ ಇದೆಯಾ, ಹ್ಯೂಮನ್ ರಿಸೋರ್ಸ್ ಗಳು ಇದೆಯಾ, ಅಥವಾ ಸುಪ್ರೀಂ ಕೋರ್ಟ್ ಏನ್ ಚಾಟಿ ಬೀಸಿದೆ, ಅದಕ್ಕೆ ಯಾವ ರೀತಿ ಉತ್ತರ ಕೊಟ್ಟಿದ್ದೀರಾ? ಇದೆಲ್ಲದಕ್ಕೂ ದಯಮಾಡಿ ತಾವು ಉತ್ತರ ಕೊಡಬೇಕು. ರಿಷಿ ಗೌಡ್ರೆ ಒಂದ್ ಸೆಕೆಂಡ್, ನಟರಾಜ್ ಗೌಡ್ರೆ, ರಿಷಿ ಗೌಡ್ರು ಪ್ರಶ್ನೆಗೆ ಇನ್ನೊಂದು ಆಡ್ ಮಾಡ್ಬಿಡ್ತೀನಿ. GBA ಎಲೆಕ್ಷನ್ ಮಾಡಕ್ಕೂ ಆಗಲ್ವಾ ನಿಮ್ ಕೈಲಿ? ಸಂಬಳ ಇಲ್ಲ ಅಂತ ಕೊಟ್ಟವ್ರು. ಆಯ್ತು ಈಗ JDS ವಕ್ತಾರರು ದೆಹಲಿಗೆ ಅಫಿಡವಿಟ್ ಕೊಟ್ಬಿಟ್ರಲ್ರಿ ಅವರು. ಒಂದ್ ನಿಮಿಷ ವಿದ್ಯಾ, ದುಡ್ಡು ಕೇಳ್ದಾಗ ಕೊಡ್ಲೇ ಇಲ್ಲ, ಅಫಿಡವಿಟ್ ಕೊಟ್ಬಿಟ್ರಲ್ಲ, ಕೋರ್ಟ್ ತನಕ ಹೋಗ್ಬಿಟ್ರಲ್ಲ ಅವರು. ಆಯ್ತು, ನಿಮ್ ಪ್ರಶ್ನೆ ಬಂತು, ನನಗೆ ಅರ್ಥ ಆಯ್ತು. ಈಗ JDS ವಕ್ತಾರರು ಪ್ರಶ್ನೆ ಕೇಳಿದೆ, DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರಲ್ಲ, ಯಾವ್ಯಾವ ಸಚಿವರನ್ನು ಮೀಟ್ ಮಾಡಿದ್ದಾರೆ, ಏನೇನು ಫೈಲ್ ಕೊಟ್ಟಿದ್ದಾರೆ, ಅದ್ರ ಮಾಹಿತಿ ಕೊಡಿ ಅಂತ. ಮೊನ್ನೆ DK ಶಿವಕುಮಾರ್ ಅವರು ಬೆಂಗಳೂರು ಬರ್ತಾರೆ, ನಾವು ಮಾಹಿತಿ ತಗೊಂಡಿದ್ವಿ, ಅವಾಗ ನಿಮ್ಗೂ ಮಾಹಿತಿಯನ್ನ ಸಾರ್ವಜನಿಕರಿಗೆ ಕೊಡೋಣ ಅಂತ ಏನ್ ತಪ್ಪಿಲ್ಲ. ಆದ್ರೂ ನೀವು ಒಂದೇ ಒಂದು ಪ್ರಶ್ನೆ ಮಾಡಿದ್ರೆ, ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಮಾಡಿದ್ದಾರೆ, ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾಟ್ ಬ್ಯಾಂಗ್ಳೂರ್ ಅರ್ಬನ್ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿಲ್ಲ. ಅವ್ರು ಮಾಡಿರುವಂತದ್ದು ಓನ್ಲಿ ಅವರಿಗೆ ಪ್ರೈವೇಟ್ ಬೇಕಾಗಿರುವಂತ $10 to 15 ಕಿಲೋಮೀಟರ್ ಮಾತ್ರನೇ. JDS ನಾಯಕರಿಗೆ ಗೊತ್ತಾಗೋದಿಲ್ಲ, ಅದು ಬೆಂಗಳೂರು ಸಂಬಂಧಪಟ್ಟಿದ್ದೆ, ಅದು ಬೆಂಗಳೂರು ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದ ವಿಷಯನೇ. ಹಾಗಾದ್ರೆ ನಿಮ್ಗೆ ಈಗ ಗೊರಗುಂಟೆ ಪಾಳ್ಯದಿಂದ ನಿಮಗೆ ಹೆಬ್ಬಾಳಿಗೆ ಹೋಗುವಂತದಲ್ಲಿ ಡಿಫೆನ್ಸ್ ಲ್ಯಾಂಡ್ ಹತ್ರ ನೀವು ಡಿಸ್ಕಷನ್ ಮಾಡಿ, ಆ ರೋಡ್ ಕಂಜೆಷನ್ ಆಗ್ತಾ ಇದೆಯಲ್ಲ ಅದನ್ನು ಡಿಸ್ಕಷನ್ ಮಾಡಿ. ಅದೇ ರೀತಿ ಇರುವಂತ ಡಿಫೆನ್ಸ್ ಲ್ಯಾಂಡ್ ಕಂಜೆಷನ್ ಪ್ರಶ್ನೆ ಕೇಳಿದ್ರೆ ಉತ್ತರ ಧೈರ್ಯ ಬೇಕು ನಿಮ್ಗೆ, ಉತ್ತರ ಕೆಲಸ ಧೈರ್ಯ ಮಾಡಿ. ನಾನೇನ್ ಹೇಳ್ತಾ ಇದ್ದೀನಿ, GBA ಚುನಾವಣೆ ಬಗ್ಗೆ ಮಾತಾಡಿದ್ರಿ, SIR ನಡೀತಾ ಇದೆ, ಆನಂತರ ಸೆನ್ಸಸ್ ಶುರುವಾಗುತ್ತೆ. ಈ ಸಮಯದಲ್ಲಿ ಯಾವುದೇ ಕಾರಣಕ್ಕಾಗಿ ಚುನಾವಣಾ ಆಯೋಗಕ್ಕೆ ಅಧಿಕಾರಿಗಳು ಸಿಗೋದಿಲ್ಲ, ಮಾನವ ಸಂಪನ್ಮೂಲ ಸಿಗೋದಿಲ್ಲ, ಅವ್ರು ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಚುನಾವಣಾ ಆಯೋಗದವರು ಕರ್ನಾಟಕ ರಾಜ್ಯದಲ್ಲಿ ನಾವು ತಯಾರಿ ಮಾಡ್ಕೊಂಡಿದ್ದೀವಿ, ಡಿಲಿಮಿಟೇಷನ್ ಮಾಡಿದ್ದೀವಿ, ಮೀಸಲಾತಿ ಘೋಷಣೆ ಮಾಡಿದ್ದೀವಿ, 5 ಮಾಡಿದ್ದೀವಿ, 349 ವಾರ್ಡ್ಗಳು ಮಾಡಿದ್ದೀವಿ. GBA ಮಾಡೋರು ಯಾರು? ಯಾವ ಸೆನ್ಸಸ್ ಮೇಲೆ ಮಾಡಿದ್ರಿ? ಯಾವ ಸೆನ್ಸಸ್ ಮಾಡಿದ್ರಿ ನೀವು? ನೀವು ಈಗ ಸೆನ್ಸಸ್ ಆಗುತ್ತೆ ಅಂತಂದ್ರೆ ಯಾವ ಸೆನ್ಸಸ್ GBA ಮಾಡಿದ್ರಿ ನೀವು? ಒಂದ್ ಸೆಕೆಂಡ್, GBA ಎಲೆಕ್ಷನ್ ನಿಮ್ ಕೈಲಿ ನಡ್ಸಕ್ ಆಗ್ತಿಲ್ಲ, ಇದ್ ನಿಜಾನಾ? ಇಲ್ಲ, ಆತರ ಅಲ್ಲ, ಕರಿತಿ ಮಾತಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಚುನಾವಣಾ ಆಯೋಗ ಈಗ ಮಾನವ ಸಂಪರ್ಕ, ಈಗ ನಾವು ಈ ವರ್ಷ ಮಾಡ್ಬೇಕಂತಿದ್ವಿ, ಇವಾಗ ಯಾವಾಗ ಜೂನ್ ಜುಲೈ ಮಾಡ್ಬೇಕಂತಿದ್ವಿ. ಜೂನ್ ಜುಲೈ ಮಾಡ್ಲಿಕ್ಕೆ SIR ನಡೆಯುತ್ತಾ ಇರೋ ಕಾರಣವಾಗಿ ಕೇಂದ್ರ ಸರ್ಕಾರ ಯಾಕೆ ಸರ್ ಹೋದ್ರು ಚುನಾವಣಾ ಆಯೋಗದವರು? ಕೇಳ್ರಿ, ಯಾಕೆ ಸರ್ ಹೋದ್ರು? ಈಗ ವಿದ್ಯಾರ್ಥಿ ನೀವು ಎಲೆಕ್ಷನ್ ಮಾಡಕ್ಕೆ ಈಗ ಕತೆ ಹೊಡಿತೀರಿ ನೀವು. ಈಗ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಚುನಾವಣಾ ಆಯೋಗಕ್ಕೆ ಮ್ಯಾನ್ ಪವರ್ ಸಿಗೋದಿಲ್ಲ ರಾಜ್ಯದಲ್ಲಿ, ಅದಕ್ಕಾಗಿ ಅವರು ಚುನಾವಣೆ ಮಾಡೋದಿಲ್ಲ. ಈಗ ವಿದ್ಯಾವ್ರೆ, ನಿಮ್ಗೆ ಕಾಗಕ್ಕ ಗುಗ್ಗಪ್ಪ ಕತೆ ನಿಮ್ಗೆ ಇರ್ಬೋದೇನೋ ನನಗೆ ಗೊತ್ತಿಲ್ಲ. ಆಗಸ್ಟ್ ಅಲ್ಲಿ ಚುನಾವಣೆ ಆಗತ್ತೆ, ನಾವ್ ಅನ್ಕೊಂಡಿದ್ವಿ ಜೂನ್ ಜುಲೈ ಮಾಡೋಣ ಅಂತ ಅನ್ಕೊಂಡಿದ್ವಿ, ಸಾಧ್ಯ ಆಗ್ತಾ ಇಲ್ಲ. SIR ಮತ್ತೆ ಬೇರೆ ಬೇರೆ ಪ್ರಕ್ರಿಯೆಗಳಿಂದ ಚುನಾವಣೆಯನ್ನ ಮಾಡ್ಲಿಕ್ಕೆ ಆಗಸ್ಟ್ ಅಲ್ಲಿ ಆಗತ್ತೆ, ಅದಕ್ಕಿಂತ ಮುಂಚೆ ಸಾಧ್ಯ ಆಗೋದಿಲ್ಲ, ಇದು ಸ್ಪಷ್ಟ. ಆಮೇಲೆ ಕೇಳಿಸ್ಕೊಳ್ಳಿ, ಬಿಜೆಪಿ ಅವರು ನಮ್ಮ ಅಶೋಕ್ ಅವ್ರು ಹೇಳ್ತಾ ಇದ್ರು, ವೀರೇಂದ್ರ ಪಾಟೀಲ್ ಇಂದ್ರು, ಜತ್ತಿ ಅವರಿಂದ ಹಿಡಿದು ಎಲ್ಲರ ಬಗ್ಗೆ ಮಾತಾಡ್ತಾ ಇದ್ರು. ಯಡಿಯೂರಪ್ಪ 4 ಮುಖ್ಯಮಂತ್ರಿಗಳು ತಗೊಂಡ್ಬಂದ್ರು, ಆಪರೇಷನ್ ಕಮಲ ಮಾಡಿ, ಕುದುರೆ ವ್ಯಾಪಾರ ಮಾಡಿ, ಯಡಿಯೂರಪ್ಪನ ಕಣ್ಣೀರ್ ಹಾಕಿಸಿ ಅವರ ಮುಖ್ಯಮಂತ್ರಿ ಕುರ್ಚಿಯಿಂದ ಎಳೆದು ಕೆಳಗಡೆ ಬಿಸಾಕಿದಂತವ್ರು ಇದೇ ನಾಗಪುರದವರು. ನಟರಾಜ್ ಗೌಡ್ರೆ, ಮುಗಿದ ಹೋದ ಅಧ್ಯಾಯಗಳ ಬಗ್ಗೆ ನಟರಾಜ್ ಗೌಡ್ರೆ ನಿಮ್ಮ ಪುಂಗಿ ಬಿಡೋದನ್ನ ನಿಲ್ಲಿಸಿ, ಒಂದ್ ನಿಮಿಷ ಪುಂಗಿ ಬಿಡೋದನ್ನ ನಿಲ್ಲಿಸಿ. ಜನ ನೋಡಿ ಪುಂಗಿದಾಸ್ ಅಂತ ಹೆಸರಿಡ್ತಾರೆ. ಒಂದು ಎರಡನೇದು ನಿಮಿಷ, ಇದು ಸಂಗಪ್ಪ ಆಗಿದ್ದಾರೆ, JDS ಅಲಯನ್ಸ್ ಆಗಿರುವಂತದ್ದು ದಯಮಾಡಿ ಅರ್ಥ ಮಾಡ್ಕೋಬೇಕು. ಮರ್ಜರ್ ಅಂದ್ರೆ ಏನು, ಅಲಯನ್ಸ್ ಅಂದ್ರೆ ಏನು ಅಂತ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿರೋದ್ರಿಂದ ನೀವು ಉತ್ತರ ಕೊಡಬೇಕು. ನಾವು ಹಳೆ ಕಾಲದಲ್ಲಿ ಏನಾಯ್ತು, ನಾವು ಉತ್ತರ ಕೊಟ್ಟಾಯ್ತು, ಅದಕ್ಕೇನು ಜನ ಉತ್ತರ ಕೊಡಬೇಕು ಕೊಟ್ಟಾಗಿದೆ. ಅದ್ರ ಬಗ್ಗೆ ನೀವು ಹೋಗಿ ಮತ್ತೆ ಹೇಳ್ತಕ್ಕಂಥ ವಿಚಾರ ಅಲ್ಲ. ಇವತ್ತಿರ್ತಕ್ಕಂಥದ್ದು ಏನು ಅಂದ್ರೆ, ನಿಮ್ಮ ಒಳ ಜಗಳದಿಂದ, ನಿಮ್ಮ ಒಳ ಸಮಸ್ಯೆಗಳಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಕುಸಿತ ಆಗಿದೆಯೋ ಇಲ್ವೋ ಅನ್ನತಕ್ಕಂಥದ್ದಕ್ಕೆ ಉತ್ತರ ಕೊಡಿ. ಯಾಕೆ ಅಂದ್ರೆ ನಾನು ಎಕ್ಸಾಂಪಲ್ ನಾನು ಕಣ್ಮುಂದೆ ಹೇಳ್ತೀನಿ ನೋಡಿ. ಮೊನ್ನೆ ನಾನು ಇವತ್ತು ಹೆಸರು ಹೇಳ್ತಿಲ್ಲ, ಒಂದು ಕಚೇರಿ, ಸರ್ಕಾರಿ ಕಚೇರಿ,
ಒಂದು ಸಣ್ಣ ನೋಟಿಸ್ ಕೊಡ್ಬೇಕ್ರಿ, ಎಂಡಾರ್ಸ್ಮೆಂಟ್ ಕೊಡಬೇಕು. 4.5 ದಿನ ಆಟ ಆಡಿಸಿದಾರೆ. ಅದು ಏನು ಗೊತ್ತಾ, ಕೊನೆಯಲ್ಲಿ ಹೋಗ್ಬಿಟ್ಟು ನಾನು ಅವ್ರಿಗೆ ಏನು ಕೊಡಬೇಕೋ ಕೊಟ್ರೆ ಅದಾದ್ಮೇಲೆ ಕೆಲಸ ಆಗಿದೆ ಆಯ್ತಾ. ಇದೇನ್ರಿ ಆಡಳಿತ ವ್ಯವಸ್ಥೆ? ಒಂದು ಎಂಡಾರ್ಸ್ಮೆಂಟ್ ಕೊಡಕ್ರಿ, ಎಂಡಾರ್ಸ್ಮೆಂಟ್ ಕೊಡಕ್ಕೆ 4.5 ವರ್ಕಿಂಗ್ ಡೇಸ್ ರೀ. ಏನ್ರಿ ಇದು ಅರ್ಥ? ಏನಿದು ಇದು ಆಡಳಿತ? ನಿಮ್ದು ಇದು ಆಡಳಿತ? ಇದು ಆಡಳಿತ? ಮಾತಾಡಿದ್ರೆ ನಾನು ಡಿ ಕೆ ಬಣ, ಮಾತಾಡಿದ್ರೆ ಸಿದ್ದರಾಮಯ್ಯ ಬಣ ಅಂತ ಅಧಿಕಾರಿ ಮಾತಾಡ್ತಾರ್ರಿ, ಕ್ಲರ್ಕ್ ಮಾತಾಡ್ತಾನ್ರಿ, ನಾನು ಡಿ ಕೆ ಶಿವಕುಮಾರ್ ಹತ್ರ ಹೋಗ್ತೀನಿ ಅಂತ ಏನ್ರಿ ಅರ್ಥ? ಇದು ಆಡಳಿತ ವ್ಯವಸ್ಥೆ ಏನ್ರಿ? ಒಂದು ಪ್ರಶ್ನೆ ಇದೆ, ತಡೀರಿ ನಟರಾಜ್ ಗೌಡ್ರೆ ಒಂದ್ ಸೆಕೆಂಡ್. ಅಲ್ಲ, ನೀವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಯಾವತ್ ಧ್ವನಿ ಎತ್ತಿದಿರಿ, ಯಾವತ್ ಹೋರಾಟ ಮಾಡಿದಿರಿ? ಒಂದ್ ಲಾಜಿಕಲ್ ಎಂಡ್ ಅಂತ ಕೊಡ್ಸಿದ್ರ ನೀವು? ನಿಮ್ದು ಅಡ್ಜಸ್ಟ್ಮೆಂಟ್ ಅಂತ ಒಪ್ಕೊಳ್ಳಿ ನೀವು. ವಿದ್ಯಾವರೇ, ಏನು ಅಂತ ಹೇಳಿದ್ರೆ ಆಡಳಿತ ವ್ಯವಸ್ಥೆ ಒಂದು ಸರ್ಕಾರದ ಚುಕ್ಕಾಣಿನಲ್ಲಿ ಇರ್ತದೆ. ಆಡಳಿತ ವ್ಯವಸ್ಥೆ ಸರಿ ಮಾಡ್ತಕ್ಕಂಥದ್ದು ಅಪೋಸಿಷನ್ ಕೆಲಸ ಅಲ್ಲ. ಇಶ್ಯೂಸ್ ಬಗ್ಗೆ ಮಾತಾಡಿ ಆ ಇಶ್ಯೂಸ್ ಮಾತಾಡ್ತಕ್ಕಂಥದ್ದು 20 ಸಲ ಡೆಲ್ಲಿಗೆ ಹೋಗೋದು ಇಶ್ಯೂ ಅಲ್ವಾ ನಿಮಗೆ? ಅಭಿವೃದ್ಧಿ ವೀಕ್ ಆಗ್ತಿರೋದು ಇಶ್ಯೂ ಅಲ್ವಾ ನಿಮ್ಗೆ? ಅಭಿವೃದ್ಧಿ ವೀಕ್ ಆಗ್ತಿರೋದಕ್ಕೆ ತುಂಬಾ ಸತಿ ಮಾತಾಡಿ. ಅಭಿವೃದ್ಧಿ ವೀಕ್ ಆಗ್ತಿರೋದಕ್ಕೆ ತುಂಬಾ ಸತಿ ಮಾತಾಡಿದೀವಿ. ಡೆವಲಪ್ಮೆಂಟ್ ಆಗ್ತಿಲ್ಲ ಅಂತಕ್ಕಂಥದ್ದು ವಿಚಾರ ಮಾತಾಡಿದೀವಿ. ಕ್ರೈಮ್ ಜಾಸ್ತಿ ಆಗ್ತಿದೆ ಅಂತಕ್ಕಂಥದ್ದು ಮಾತಾಡಿದೀವಿ. ಕಂಪ್ಲೀಟ್ ಆಗಿ ರಾಜ್ಯದಲ್ಲಿ ಸಂಬಳ ಕೊಡೋಕೆ ದುಡ್ಡಿಲ್ಲ ಅಂತಕ್ಕಂಥದ್ರ ಬಗ್ಗೆನೂ ಮಾತಾಡ್ತಿದೀವಿ. ಆದರೆ ವಿಚಾರ ಏನು ಅಂದರೆ ಆಡಳಿತ ವ್ಯವಸ್ಥೆ 3 ವರ್ಷದಿಂದ ಜಡ್ಡಿಡ್ದೋಗಿದೆ ಅನ್ನೋದಕ್ಕೆ ನೀವು ಯಾವುದೇ ಸರ್ಕಾರಿ ಕಚೇರಿಗೆ ಬನ್ನಿ, ಯಾವುದೇ ಕಚೇರಿಗೆ ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಎಲ್ಲ ಕಚೇರಿಗಳಲ್ಲೂ ಸಹ ದಂಧೆ. ಅದು ಏನು ಗೊತ್ತಾ, ಅಕಸ್ಮಾತ್ ಯಾರು ಒಂದು 50 ಪೈಸೆ ತಗೊಂಡು ಇವತ್ತು 5,000 ಕೊಡ್ಬೇಕ್ರಿ. 5,000 ಒಂದು ಚಾನಲ್ ಕೆಲಸ ಆಗ್ತಿದ್ದು ಇವತ್ತು 5,000 ಕೊಡ್ಬೇಕು. ಅಂತಹ ಜಡ್ಡಿಡ್ದೋಗಿದೆ ನಿಮ್ಮ ಸರ್ಕಾರ. ಏನ್ ಮಾಡಿದಿರ ಅಂದ್ರೆ ನಟರಾಜ್ ಇವತ್ತು ಯಾವುದೇ ಕಚೇರಿಗೆ ಬನ್ನಿ, MS ಬಿಲ್ಡಿಂಗ್ ಇಂದ ಹಿಡ್ಕೊಂಡು MS ಬಿಲ್ಡಿಂಗ್ ಇಂದ ಹಿಡ್ಕೊಂಡು ಕೊನೆಯಲ್ಲಿ ಇರ್ತಕ್ಕಂಥ ಪಂಚಾಯತ್ ಆಫೀಸ್ ವರೆಗೂ ಬನ್ನಿ. ಅಲ್ಲೂ ಸಹ ಡಿ ಕೆ ಬಣ, ಸಿದ್ದರಾಮಯ್ಯನ ಬಣ ಅಂತ ಅಂದ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ನಾನು ಡಿಬೇಟ್ ಬಿಟ್ಬಿಡ್ತೀನಿ ರೀ. ಅಧಿಕಾರದಲ್ಲಿ ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರ್ಸಿ. ಇವಾಗ ನಾನು ರಿಷಿಕ್ ಗೌಡ್ರ ಹತ್ರ ಹೋಗ್ತೀನಿ. ಆಯ್ತು ರಿಷಿಕ್ ಗೌಡ್ರೆ, ಟೈಮ್ ಕೇಳ್ತಾ ಇದ್ರಿ, ಮಾತಾಡಿ. ಅಂಡ್ ಈ ಕಚ್ಚಾಟ, ಈ ಡೆವಲಪ್ಮೆಂಟ್ ಕಾಂಗ್ರೆಸ್ ನಲ್ಲಿ ಆಗ್ತಾ ಇರ್ಬೇಕಾದ್ರೆ ನಿಮ್ಮ ಪಾತ್ರ ಏನು? ವಿರೋಧ ಪಕ್ಷದವ್ರ ಜೊತೆ ಈ ಕಡೆ ನಿಮಗೆ ಸರಿಯಾಗಿ ಸಹಬಾಳ್ವೆನೂ ಮಾಡಕ್ ಆಗ್ತಾ ಇಲ್ಲ, ಅವ್ರ ಹತ್ರನೂ ಹೊಂದ್ಕೊಳ್ಳಲ್ಲ, ಒಟ್ಟಿಗೆ ನಿಂತ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡ್ತೀರಾ, ಅದು ಕೂಡ ಇಲ್ಲ. ನಿಮ್ ಪಾತ್ರ ಏನು? ಮೇಡಮ್ ನೋಡಿ, ನೀವು ಹೇಳ್ತಾ ಇರೋದು ರಾಂಗ್. ಇದು ಈಗ ಸದನದಲ್ಲಿ ನಾವು ಒಟ್ಟಿಗೆ ಇದ್ದೀವಿ, ವಿರೋಧ ಪಕ್ಷದವರು ನಾವು ಒಟ್ಟಿಗೆ ಸದನದಲ್ಲಿ ಪ್ರಶ್ನೆಗಳನ್ನ ಕೇಳ್ಕೊಂಡ್ ಬರ್ತಾ ಇದೀವಿ. ಯಾವುದೇ ಒಂದು ವಿಚಾರದಲ್ಲಿ ನಾವು ವಿರೋಧ ಪಡ್ತಾ ಇದ್ದೀವಿ. ಸಾಕಷ್ಟು ಮಾಡಿದೀವಿ, ಅವ್ರದೇ ಆದ ಅವ್ರು ಮಾಡಿದ್ದಾರೆ, ನಮ್ದೇ ಆದ ನಾವೇ ಮಾಡಿದೀವಿ. ಸಾಕಷ್ಟು ಉದಾಹರಣೆಗಳಿವೆ. ಅಲ್ಲ, ನಿಮ್ಗೆ ಮೂಢ ಹಗರಣದಿಂದ ಹಿಡ್ಕೊಂಡು ಇತ್ತೀಚೆಗೆ ನಡೆದಿರುವಂತ ಏನು ರಿಸಲ್ಟ್ಸ್ ಬಂತಲ್ಲ ನಿಮ್ಗೆ SLCಗೆ, ಅಲ್ಲಿವರೆಗೂ ನಾವು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀವಿ. ನಾವು ಸಹಬಾಳ್ವೆ ಒಟ್ಟಿಗೆ ಮಾಡ್ತಾ ಇದೀವಿ. ಇಲ್ಲಿ ಪ್ರಶ್ನೆ ಇರುವಂತದ್ದು, ನಾನು ಅವಾಲಿಂದ ನಮ್ಮ ಸ್ನೇಹಿತರು ನಟರಾಜ್ ಗೌಡ್ರು ನಾನು ಕೇಳ್ತಾ ಇರುವಂತದ್ದು, 3 ವರ್ಷ ಆಗ್ತಾ ಬಂತು, ಇನ್ನು ಇವಾಗಿನ ಟೇಕ್ ಆಫ್ ಆಗಿರುವಂತದ್ದಲ್ಲ, ಇನ್ನು ಅವರ ಸರ್ಕಾರ ಟೇಕ್ ಆಫೇ ಆಗಿಲ್ಲ. ಈ 3 ವರ್ಷದಲ್ಲಿ ನಾನು ಯಾಕೆ ಇದನ್ನ ಇಷ್ಟು ನೊಂದ್ಕೊಂಡು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಿನನಿತ್ಯ ಸಾರ್ವಜನಿಕರು ಏನ್ ಕಷ್ಟ ಅನುಭವಿಸ್ತಾ ಇದಾರೋ, ನಾನು ಆಸ್ ಎ ಒಂದು ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟು, ಒಬ್ಬ ಸಾಮಾನ್ಯ ಜನ ಆಗ್ಬಿಟ್ಟು ನಾನು ಕೂಡ ಆ ಕಷ್ಟ ಅನುಭವಿಸ್ತಾ ಇದ್ದೀನಿ. ನಾನು ಅದಕ್ಕೆ ಅವ್ರನ್ನ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ, ಯಾವ್ದಾದ್ರು ಒಂದು ಸಚಿವಾಲಯನ ನೀವು ಚೂಸ್ ಮಾಡ್ಕೊಳ್ಳಿ, ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಥವಾ ಎಷ್ಟು ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗಿದೆ ಅನ್ನೋದನ್ನ ನಾನು ಬೇಕಾದ್ರೆ ತಮ್ಗೆ ಹೈಲೈಟ್ ಮಾಡ್ತೀನಿ. ನಿಮ್ಗೆ ಕಂದಾಯ ಸಚಿವರೇ ತಗೊಳ್ಳಿ, ಇವತ್ತಿನವರೆಗೂ ಒಂದು ಖಾತೆ ಆಗ್ತಾ ಇಲ್ಲ. ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆ ಈ ವಿಚಾರ ತರ್ತಾ ಇದೀನಿ ಅಂತ ಹೇಳಿದ್ರೆ, ಇವಾಗ ಅಭಿವೃದ್ಧಿ ಅಲ್ಲ, ಅಡ್ಮಿನಿಸ್ಟ್ರೇಷನ್ ನಡೀತಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಏನ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ? ಈಗ CM DCM ಅಂತ ಬರೀ ಇದೇ ಕಚ್ಚಾಟಗಳನ್ನ ಮಾಡ್ಕೊಂಡು ಕುತ್ಕೊಳ್ತಾ ಇದೀವಿ. ಇನ್ನೊಂದು ಅಲ್ಲ, ಕೇಳಿಸ್ಕೊಳ್ಳಿ, ಇನ್ನೊಂದು ಎಷ್ಟು ಫನಿ ಆಗಿದೆ ಅಂತ ಹೇಳಿದ್ರೆ, ತಮ್ಮ ಮಾಧ್ಯಮದಲ್ಲಿ ಕುತ್ಕೊಂಡು ಇದೇ ಚಾನೆಲ್ ಅಲ್ಲೇ ನಾವು CM ಕುರ್ಚಿ, CM ಕದನ ಅಂತ ಅಂದ್ಬಿಟ್ಟು 2 ವರ್ಷದಿಂದ 1 ವರ್ಷದಿಂದ ಇದೇ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡ್ ಬರ್ತಾ ಇದೀವಿ. ಇವತ್ತು ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಮೆಮೊರಿ ಅಂತ ಬರುತ್ತಲ್ವಾ, ಆ ಮೆಮೊರಿ ಅಂತ ಬಂದಾಗ ಏನ್ ಬರುತ್ತೆ, CM ಕುರ್ಚಿ ಕದನ ಅಂತ ಅಂದ್ಬಿಟ್ಟು ಇವತ್ತಿಗೂ ಬರ್ತಾ ಇದೆ ಹೊರತು ಇದನ್ನ ಬಿಟ್ರೆ ಬೇರೆ ಚರ್ಚೆನೇ ಆಗ್ತಾ ಇಲ್ಲ. ಸೊ ಇದೇ ವಿಚಾರವಾಗಿ ನಾವು ಚರ್ಚೆ ಮಾಡ್ಕೊಂಡ್ ಬರೋದೇ ಆದ್ರೆ CM ಯಾರು ಬೇಕಾದ್ರೂ ಅದು ದಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಆದ್ರೆ ಅಭಿವೃದ್ಧಿ ಅಂತ ನಾವು ಮಾತಾಡ್ಬೇಕಾದ್ರೆ ಈಗ ಅವ್ರ ಅದಕ್ಕೆ ಜವಾಬ್ದಾರಿ ತಾನೆ. ನಾವು ಯೋಚನೆ ಮಾಡ್ಬೇಕಾಗಿರೋದು CM ಯಾರು ಬೇಕಾದ್ರೂ ಆಗ್ಲಿ. ಈಗ ಅವರು ಫಸ್ಟ್ ಏನ್ ಹೇಳ್ತಾರೆ, ಒಪ್ಪಿಗೆ ನಡೆದೇ ಇಲ್ಲ ಅಂತ ಹೇಳಿದ್ರು, ಒಪ್ಪಂದ ನಡೆದೇ ಇಲ್ಲ ಅಂತ ಹೇಳಿದ್ರು. ಇವತ್ತು ನಮ್ಮ ಸ್ನೇಹಿತರು ಒಪ್ಕೊಂಡು ಹೇಳಿದ್ರೆ ಹೌದು ಒಪ್ಪಂದ ನಡೆದಿರುವಂತ ನಿಜ ಅಂತ ಹೇಳಿದ್ರು. ಶಾಸಕ ರಂಗನಾಥ್ ಅವ್ರು ಹೇಳ್ತಾರೆ ಒಪ್ಪಿಗೆ ನಡೆದಿದೆ ಅಂತ ಹೇಳ್ತಾರೆ. ಈ ಬಣ ಇರುವಂತವ್ರು ಒಪ್ಪಿಗೆ ನಡೆದಿದೆ ಅಂತ ಹೇಳ್ತಾರೆ, ಈ ಬಣ ಇರುವಂತವ್ರು ಒಪ್ಪಿಗೆ ನಡೆದಿದೆ ಅಂತ ಹೇಳ್ತಾರೆ. ಇದು ಅವ್ರು ಉತ್ತರ ಕೊಂಡಿದ್ರು. ವೀಕ್ ಆಗಿದಾರ. ನಾವೆಲ್ಲ ಮುಂಚೆ ಅಬ್ಸರ್ವ್ ಮಾಡಿದಾಗ ಅವ್ರ ಹತ್ರ ತಗ್ಗಿ ಬಗ್ಗಿ ನಡೆಯೋರ್ ನಂಬರ್ಸೇ ಜಾಸ್ತಿ. ಸ್ವಲ್ಪ ಎದ್ರಾಕಂಡ್ರ
ಹೋಗ್ತಾ ಇದ್ರು ಗೇಟ್ ಪಾಸ್. ಸಿದ್ದರಾಮಯ್ಯ ಈಗ ಹಂಗಲ್ಲ, ಮಾಡ್ಸೋದು. ಒಂದ್ಸಲ 2 ಸಲ ಗೆದ್ದವರೆಲ್ಲ ಸಿದ್ದರಾಮಯ್ಯ ಅವ್ರ ವಿರುದ್ಧ ಮಾತಾಡ್ತಾ ಇದಾರೆ ಕಾಂಗ್ರೆಸ್ ನಲ್ಲಿ. ಸುಮ್ನಾಗ್ತಾ ಇದಾರೆ ಸಿದ್ದರಾಮಯ್ಯ ವೀಕ್ ಶಿವಗಂಗ ಅವರು ಒಂದ್ ವಾರ ಟೈಮ್ ಕೊಟ್ಟಿದ್ರು, ಡೆಡ್ಲೈನ್ ಏನಾಯ್ತು? ಈಗಲೂ ಕೂಡ 140 ಶಾಸಕರು ಕೂಡ ಸಿದ್ದರಾಮಯ್ಯ ಅವ್ರಿಗೆ ಗೌರವ ಕೊಡ್ತಾರೆ. ಅವ್ರ ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಇವ್ರಿಗೂ ಗೌರವ ಕೊಡ್ತಾರೆ. ಯಾವುದೇ ರೀತಿಯ ಅಲ್ಲಿ ಆತರ ಭಿನ್ನಾಭಿಪ್ರಾಯ ಆಗ್ಲಿ ಮತ್ ಯಾಕೆ ಪದೇ 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 ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿಗಳು ಯಾರಾಗಬೇಕು ಚರ್ಚೆ ನಿಜ ನಡೀತಾ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರು ಸಂಘಟನೆ ಚೆನ್ನಾಗಿ ಮಾಡಿ ನನಗೂ ಒಂದು ಅವಕಾಶ ಸಿಗ್ಬೋದು ಅಂತ. ಮುಖ್ಯಮಂತ್ರಿ ಯಾರಾಗಬೇಕು, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ, ಮುಖ್ಯಮಂತ್ರಿ ಅವಕಾಶ ಸಿಗುತ್ತಾ, ಈ ತರ ನಿಜ ಹೇಳ್ರಿ ನಟರಾಜ್ ಗೌಡ್ರೆ. ಈ ಪವರ್ ಶೇರಿಂಗ್ ಆಗೇ ಇಲ್ವಾ? ಅದೇನೋ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡುವಂತಹ ಎಲ್ಲ ಅವಕಾಶಗಳು ಉತ್ತರ ಯಾವಾಗ ಕೊಡಕ್ಕಾಗಲ್ಲ. ನೀವು ಉತ್ತರ ಕೊಡಿ ಸರ್. ನಿಮ್ಮ ಸಿಎಂ ಇವರೇ ಮುಂದುವರಿತಾರ ಇಲ್ವಾ? ಇಲ್ಲ ಡೆಲ್ಲಿಲಿ ಅವ್ರಿಗೆ ನೀವೆಲ್ಲ ಸೇರ್ಕೊಂಡು ನೀರ್ ಕುಡಿಸ್ತಾ ಇದ್ದೀರಾ, ಪಾಪ ಅವ್ರು ಗಾಳಿ ಕುಡಿತಾ ಇಲ್ಲ, ನೀವೆಲ್ಲ ಸೇರ್ಕೊಂಡು ನೀರ್ ಕುಡಿಸ್ತಾ ಇದ್ದೀರಾ ಅನ್ಸುತ್ತೆ ಸರ್. ನನ್ನ ಡಿಸಿಎಂ ಅವ್ರಿಗೆ ಅವಕಾಶ ಕೊಡಿ, ನನಗೆ ಅವಕಾಶ ಕೊಡಿ. ಕುರ್ಚಿ ಮೇಲೆ ಟವಲ್ ಆಗ್ಲಿಕ್ಕೆ ಕುಮಾರಸ್ವಾಮಿ ನಟರಾಜ್ ಗೌಡ್ರೆ ವಿಚಾರ ನಿಮ್ದು ಏನೋ ತಪ್ಪು ಇದ್ದಾಗ ಅದನ್ನ ಮರೆ ಮಾಚ್ಕೊಳಕ್ಕೆ ಅಥವಾ ಉತ್ತರ ಕೊಡಕ್ ರೆಡಿ ಇಲ್ಲ ಅಂದ ತಕ್ಷಣ ಬಿಜೆಪಿ ಅವ್ರೇನ್ ಮಾಡಿದ್ರು, ಕಾಂಗ್ರೆಸ್ ಸಾರಿ ಜೆಡಿಎಸ್ ಅವ್ರೇನ್ ಮಾಡಿದ್ರು, ಅದಲ್ಲ ನಿಮ್ಮಲ್ಲಿ ಏನಾಗ್ತದೆ ಹೇಳಿ. ನಾನ್ ನಮ್ಮಲ್ಲೇ ಹೇಳಿದ್ದಾನೆ, ನಮ್ಮಲ್ಲಿ ಏನಾಗ್ತಾ ಇದೆ, ಮುಖ್ಯಮಂತ್ರಿ ನನ್ಗೆ ಅವಕಾಶ ಸಿಗುತ್ತೆ 20 ಸಲ ಜೆಡಿಎಸ್ ಅವ್ರು ಹೋಗ್ತಾ ಇದಾರ ಡೆಲ್ಲಿಗೆ. ಅದ್ರೊಳಗೇನ್ ದೊಡ್ಡದಲ್ಲ ರೀ. ಮುಖ್ಯಮಂತ್ರಿ ಆಗಿರೋರು ಮುಖ್ಯಮಂತ್ರಿ ಆಗ್ಲಿಕ್ಕೆ, ಶಾಸಕರಾಗಿರೋ ಮಂತ್ರಿ ಆಗ್ಲಿಕ್ಕೆ ಸರ್ಕಾರದಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದೆಲ್ಲ ದೊಡ್ಡ ವಿಷಯ. ಚುನಾವಣೆ ಇನ್ನು ಎಲ್ಲೋ ಇದೆ, ಸಮ್ಮಿಶ್ರ ಇದೆ. ಇವರಿಬ್ರು ನನ್ಗೆ ಮುಖ್ಯಮಂತ್ರಿ ಅವಕಾಶ ಕೊಡಿ, ನಾನು ಮುಖ್ಯಮಂತ್ರಿ ಅವಕಾಶ ಕೊಡಿ. ಇವತ್ತಿನ ನೀವು ಹೇಳಿದಕ್ಕೆ ಪಾಯಿಂಟ್ ಬರೋಣ. ಯಾವಾಗ್ಲೂ ಇದೆ ಕೆಲಸ ಮಾಡ್ಲಾರ್ದವ್ರು ಕೆಲಸ ಧೀರರು ಶೂರರು ನೀವೇ ತಾನೇ. ಕೊಟ್ಟಿರೋ ಕುದುರೆ ಓಡಿಸ್ರಿ, ಕೊಟ್ಟಿರೋ ಕುದುರೆ ಓಡಿಸಿ ನೀವು. ನಾವ್ ಇನ್ನು ಮುಂದೆ ನಾವ್ ಯೋಚನೆ ಮಾಡಕ್ಕೆ 2 ವರ್ಷ ಟೈಮ್ ಇದೆ. ನೀವು ತಾನೇ ಶೂರರು ಧೀರರು, ಕೊಟ್ಟಿರೋ ಕುದುರೆ ಓಡಿಸೋರು ಅಲ್ಲ. ಒಬ್ರು ಕುದುರೆ ಮೇಲೆ ಕುತ್ಕೊಂಡು ನಡೀತಾ ಇದ್ರೆ ಇನ್ನೊಬ್ರು ಬಾಲೆ ಎಳೆಯೋಕೆ ಹೋಗ್ತಾ ಇದ್ರಲ್ಲ. ನೀವು ಕ್ಲಾರಿಟಿ ಕೊಡಿ ಜನಕ್ಕೆ. ವಿಜಯೇಂದ್ರ ಬೇಕಾಗಿಲ್ಲ, ಆರ್ ಅಶೋಕ್ ಬೇಕಾಗಿಲ್ಲ, ಜೆ.ಪಿ. ನಡ್ಡಾ ಬೇಕಾಗಿಲ್ಲ, ನಿತಿನ್ ಬೇಕಾಗಿಲ್ಲ, ಅಮಿತ್ ಶಾ ಬೇಕಾಗಿಲ್ಲ, ಮೋದಿ ಬೇಕಾಗಿಲ್ಲ. ಅವಕಾಶ ಕೊಡಿ, ನನಗೆ ಅವಕಾಶ ಕೊಡಿ. ಕೂತಿರೋರು ಯಾರು? ಕುರ್ಚಿ ಕಾಲಿರೋಕೆ ಕವಲ್ ಆಗ್ತಿರೋರು ಯಾರು? ದೇವೇಗೌಡ ಅಂಡ್ ಸನ್ಸ್. ನಾವೇನ್ ಹೇಳ್ತಾ ಇದೀವಿ, ಇನ್ನು 2028 ಆಗೋದಕ್ಕೆ ಚರ್ಚೆಗಳು ನಡೀತಾ ಇದೆ. ನೀವು ಕುತ್ಕೊಂಡ್ರೆ ಕುರ್ಚಿ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ. ಏನು ಜೆಡಿಎಸ್ ಬಗ್ಗೆ ಮಾತಾಡ್ತಾ ಇದ್ರ ನೀವು? ಕಾಂಗ್ರೆಸ್ ಅವರಿಗೆ ನೀವು ಕೊಟ್ಟಿರೋ ಪೊಸಿಷನ್ ಉಳಿಸ್ಕೊಳ್ಳೋಕೆ ಗೊತ್ತಿಲ್ಲ, ಆಡಳಿತ ಮಾಡಕ್ ಗೊತ್ತಿಲ್ಲ ನಿಮಗೆ. ನಟರಾಜ್ ಗೌಡ್ರೆ ನೀವ್ ಯಾಕೆ ಹಿಂಗಾಗ್ಬಿಟ್ರಿ? ಹಿಂಗಿರ್ಲಿಲ್ಲ ನೀವು. ನೇರವಾಗಿ ಏನಿತ್ತು ಅದನ್ನ ಒಕ್ಕಂತ ಇದ್ರಿ. ಉತ್ತರ ಅವ್ರದಲ್ಲಿ ಅವ್ರು ಹಂಗ್ ಮಾಡ್ತಾರೆ, ಇವ್ರು ಹಿಂಗ್ ಮಾಡ್ತಾರೆ, ಬಾಡಿ ಲ್ಯಾಂಗ್ವೇಜ್. ನನ್ನ ಮಾಹಿತಿ ಕೇಳಿ ನಮ್ಮ ಮಾಹಿತಿ ನಾನು ಹೇಳಿದ್ದೀನಿ. ಶಾಸಕರು ಮಂತ್ರಿ ಆಗಕ್ಕೆ ಆಸೆ ಪಡ್ತಾರೆ, ಮಂತ್ರಿಗಳು ಮುಖ್ಯಮಂತ್ರಿ ಆಗ್ಲಿಕ್ಕೆ ಆಸೆ ಪಡ್ತಾರೆ. ದೊಡ್ಡ ವಿಷಯ. ಕೆಪಿಸಿಸಿ ಅಧ್ಯಕ್ಷರು ಸಂಘಟನೆ ಓಕೆ, ನಿಮ್ದಕ್ಕೆ ಬರೋಣ. ಸಿಎಂ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಬಿಟ್ಟು ಉಳಿದವರು ಕೂಡ ರೇಸಲ್ಲಿದ್ದಾರಾ ನೀವ್ ಹೇಳೋ ಪ್ರಕಾರ? ಇದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. 2028ಕ್ಕೆ 2033ಕ್ಕೆ ಅವರ ಆಕಾಂಕ್ಷಿಗಳಿದ್ದಾರೆ. ಇವಾಗ ಫಸ್ಟ್ 2026 ಮಾತಾಡ್ರಿ, ಆಮೇಲೆ 2028 ಮಾತಾಡೋಣ. ಆದ್ರೆ ನಟರಾಜ್ ಗೌಡ್ರೆ ಒಂದ್ ನಿಮಿಷ. ಜೆಡಿಎಸ್ ಅವರು ಇವತ್ತೈದರಲ್ರಿ ಬಿಜೆಪಿ ಧಿಕ್ಕರಿಸಿ ನಟರಾಜ್ ಗೌಡ್ರೆ 2028, 2033, 2034 ಮಾತಾಡೋಣ ಆಮೇಲೆ. ಇವತ್ತು ಈ 35 ತಿಂಗಳು ಕಂಪ್ಲೀಟ್ ಆಗಿದೆಯಲ್ಲ, ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿ ಒಂದು ವೈಟ್ ಪೇಪರ್ನ ಮುಖ್ಯಮಂತ್ರಿಗಳು ಹೊಡ್ಸಕ್ಕೆ ಹೇಳಿ. ಒಂದು. ಎರಡನೇದು, ಇನ್ನ 2 ವರ್ಷ, ಒಂದ್ ನಿಮಿಷ ಅಣ್ಣ, ಇನ್ನ 2 ವರ್ಷ ಅವಧಿನಲ್ಲಿ 78 ಭರವಸೆಗಳನ್ನ ನೀವು ಕರ್ನಾಟಕ ರಾಜ್ಯ ಜನತೆ ಕೊಟ್ಟಿದ್ರಿ ಪ್ರಣಾಳಿಕೆಯಲ್ಲಿ. ಆ 78 ಭರವಸೆಗಳಲ್ಲಿ 6ನೇ ಭರವಸೆ ನನ್ನ ಆಶಾ ಕಾರ್ಯಕರ್ತರ ಅಕ್ಕ ತಂಗಿದಿರು ಮತ್ತು ಅಂಗನವಾಡಿ ಕಾರ್ಯಕರ್ತರ ಅಕ್ಕ ತಂಗಿದಿರ್ತು 7ನೇ ಭರವಸೆ ಇತ್ತು. ಇದಕ್ಕಿನ್ನೂ ಸಂಬಳ ಜಾಸ್ತಿ ಮಾಡಿರಲಿಲ್ಲ ಅಂತಕ್ಕಂಥದ್ದು ನಿಮ್ಮ ಗಮನಾರ್ಹವಾದಂತಹ ವಿಚಾರ. ಇವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂದರೆ ನಿಮಗೆ ಏನು ಎಫೆಕ್ಟ್ ಆಗುತ್ತೆ ಅಂತಕ್ಕಂತಹ ವಿಚಾರನೂ ನಿಮ್ಗೆ ಅರ್ಥ ಆಗ್ತಿಲ್ಲ. ಅಂದರೆ ನೋಡಿ, ಇಂತಹ ಭರವಸೆ ಯುವ ನಿಧಿ ಅಂತ ಮಾತಾಡ್ತೀರಾ. ಯುವ ನಿಧಿ ಇವತ್ತು ನೀವು ಎಷ್ಟು ಅಟ್ಟರ್ ಫೇಲ್ ಆಗಿದೆ. ಆಯಿತು, ನಿಮ್ಮ ಬೇರೆ ಪಂಚ ಗ್ಯಾರಂಟಿಗಳ ಬಗ್ಗೆ ಇನ್ನೊಂದು ಒಂದು ನಿಮಿಷ ಕೇಳಿಸ್ಕೊಳ್ಳೋಣ. ಅದಾದಮೇಲೆ ಒಂದು ನಿಮಿಷ ಇದಾದಮೇಲೆ ನಿಮ್ಮ ಎಂಟನೇ ಯೋಜನೆಗಳು, ರಸ್ತೆಗಳ ಅಭಿವೃದ್ಧಿ ಮಾಡ್ತೀವಿ ಅಂದ್ರಿ. ಈಗ ಬಡ್ಜೆಟ್ ಬಿಟ್ಬಿಟ್ಟು ಅನೌನ್ಸ್ ಮಾಡಿದ್ರಿ ನೀವು ಏನು ರಸ್ತೆ ಗುಂಡಿ ಅಂತ ಹೇಳಿ, ಅದನ್ನೂ ಮಾಡಿಲ್ಲ. ಕೃಷಿ ಬಗ್ಗೆ ನಿಮ್ಮದು ಒಂದು ನಿಮಿಷ, ಕೃಷಿ ಸಬ್ಸಿಡಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ 14 ಸಬ್ಸಿಡಿಗಳು ಕೊಡ್ತಾ ಇದ್ರಿ, ಕೇಂದ್ರ ಮತ್ತು ರಾಜ್ಯ.
ಕೇಂದ್ರದಿಂದ ಬರ್ತಕ್ಕಂಥ ಸಬ್ಸಿಡಿಗಳು ಮಾತ್ರ ಬರ್ತಿರ್ತಕ್ಕಂಥ ಅಭಿವೃದ್ಧಿ ರಾಜ್ಯದಲ್ಲಿ ಬಗ್ಗೆ ಮಾತಾಡ್ತಾ ಹೌದಾ? ಹೋದ್ರೆ- ಅಭಿವೃದ್ಧಿನೇ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಹೋದ್ರೆ ಅಭಿವೃದ್ಧಿನೇ. ಲಿಸ್ಟನ್ನೇ ಕೊಡ್ತಾ ಹೋಗ್ಬೋದು. ನೀವು ಶ್ವೇತಪತ್ರ ಹೊರಡಿಸಿ ಅಂತ ಕೇಳ್ತೀರಿ ಅಲ್ಲ, ಆ ಥರ. ಈಗ ಕೇಳಿ, ಕೃಷಿ ಬಗ್ಗೆ ಅಶೋಕ್ ಅವ್ರೆ, ನಿಮ್ಗೆ ಈ ಪ್ರಶ್ನೆ ಕೇಳ್ತೀನಿ. ಅಶೋಕ್ ಅವ್ರೆ, ನಿಮ್ಗೆ ಈ ಪ್ರಶ್ನೆ ಕೇಳ್ತೀನಿ. ಒಂದ್ ಸೆಕೆಂಡ್. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂತ ಬಂದಾಗ ಸಿದ್ದರಾಮಯ್ಯ ಅವರ ಇತ್ತೀಚಿನ ವರ್ತನೆ ನಿಮ್ಗೆ ಹೆಂಗ್ ಅನ್ಸುತ್ತೆ? ಒಂದ್ಸಲ ಎರಡು ಸಲ ಗೆದ್ದವ್ರನ್ನ ಮಾತಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ಹತಾಶರಾಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಆಡಳಿತದ ಬಗ್ಗೆ ಕಂಟ್ರೋಲ್ ಇಲ್ಲ, ಇದು ನಿಜವಾದ ವಾಸ್ತವ. ಅದಕ್ಕೆ ಶಾಸಕರುಗಳೆಲ್ಲ ಅಧಿಕಾರಿ ವಯಸ್ಸಾಯ್ತು ಅಂತಿದ್ದೀರಾ? ವಯಸ್ಸಾಯ್ತೋ ಅಥವಾ ಕರಪ್ಷನ್ ಜಾಸ್ತಿ ಆಗಿ ಮಗ ಮಾಡ್ತಿರ್ತಕ್ಕಂಥ ಹಗರಣಗಳಿಂದ ಉತ್ತರ ಕೊಡಕ್ಕಾಗದೆ ಜಿಪ್ ಹಾಕೊಂಡ್ಬಿಟ್ಟೋ ಬಾಯಿಗೆ ಗೊತ್ತಿಲ್ಲ. ಅವರು ಮಗ ನೋಡಿ, ಒಂದ್ ನಿಮಿಷ ನೋಡಿ, ಕೇಳಿಸ್ಕೋಣ ಒಂದ್ ನಿಮಿಷ. ನಟರಾಜನ ಕೇಳಿಸ್ಕೋಣ ಒಂದ್ ನಿಮಿಷ. ನಟರಾಜನ ಕೇಳಿಸ್ಕ. ಏನಂದ್ರೆ ಮನೆ 35 ಕೋಟಿ ರೂಪಾಯಿ ಮನೆ, ಅದ್ರೊಳಗಡೆ ಎಸ್ಕಿಲೇಟರ್ ಹಾಕ್ಬಿಟ್ಟವ್ರೆ ಅಂತ ಹೇಳಿ ಅಲ್ಲಿ ಆದಿ ಬೀದಿನೆಲ್ಲ ಜನ ಮೈಸೂರಲ್ಲಿ ಮಾತಾಡ್ತಾವ್ರೆ ಮತ್ತು ರಾಜ್ಯದಲ್ಲಿ ಮಾತಾಡ್ತಾರೆ. 45 ಕೋಟಿ ರೂಪಾಯಿನ ಪಬ್ನ ಸೊಸೆಯಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳಿ ಆದಿ ಬೀದಿಲೆಲ್ಲ ಜನ ಮಾತಾಡ್ತಾವ್ರೆ. ಅಂದ್ರೆ ಕೇಳಿಸ್ಕೊಳ್ಳಿ ಏನಾಗಿದೆ, ಅದಕ್ಕೆ ಬರ್ತಾ ಇದೀನಿ ಏನಾಗಿದೆ. ಮುಂಚೆ ಒಂದ್ ನಿಮಿಷ, ಸಿದ್ದರಾಮಯ್ಯನವ್ರ ಬಗ್ಗೆ ಒಂದ್ ನಿಮಿಷ ಸಿದ್ದರಾಮಯ್ಯನವ್ರ ಬಗ್ಗೆ ಒಂದೋ ಎರಡೋ ಒಳ್ಳೆ ಮಾತಾಡ್ತಿದ್ದಂತ ಜನ ಏನಿದ್ರು, ದ್ವಾರಕಾನಾಥ್ ಇವ್ರದೇ ಸಿದ್ದರಾಮಯ್ಯನವ್ರಿಗೆ ಭಾರಿ ಕ್ಲೋಸ್ ಆಗಿದ್ದಂತ ದ್ವಾರಕಾನಾಥ್ ಇವತ್ತು ಒಂದು ಟಿವಿ ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತಾವ್ರೆ ಏನು ಅಂತ ಹೇಳಿದ್ರೆ, ಸಿದ್ದರಾಮಣ್ಣ ಶಾಪ ಅಂತ ಹೇಳ್ಬಿಟ್ಟು ಇದೇ ಪದ ಉಪಯೋಗಿಸ್ತಾವ್ರೆ. ಶಾಪ ಅಂತಕ್ಕಂಥ ಪದ ಉಪಯೋಗಿಸ್ತಾವ್ರೆ. ಅಂದ್ರೆ ಏನಂದ್ರೆ ಒಳ ಮೀಸಲಾತಿ ಮಾಡಿರ್ತಕ್ಕಂಥ ಗೊಂದಲ. ನಾನು ಒಂದ್ ನಿಮಿಷ, ನಾನು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು, ನಾನು ಹೇಳ್ತಿಲ್ಲ, ನಿಮ್ಮವರೇ ಮಾತಾಡ್ತಿರೋದು. ಅಂದ್ರೆ ಅರ್ಥ ಏನಂದ್ರೆ ಇದು ಕ್ಲಿಯರ್ ಎಕ್ಸಿಬಿಷನ್ ಆಗ್ತಾ ಇದೆ. ಸಿದ್ದರಾಮಣ್ಣ ಆಡಳಿತ ಕೊಲಾಪ್ಸ್ ಆಗಿದೆ. ಸಿದ್ದರಾಮಣ್ಣ ಆಡಳಿತ ಕೊಲಾಪ್ಸ್ ಆಗಿದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್, ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಬಾಡಿ ಲ್ಯಾಂಗ್ವೇಜ್ ನಾವು ಅಬ್ಸರ್ವ್ ಮಾಡಿದ್ರೆ, ಆಮೇಲೆ ಅವ್ರು ಮಾಡ್ತಾ ಇರುವಂತ ಸ್ಟೇಟ್ಮೆಂಟ್ಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ, ಮೊದಲಿಗೆ ಅವ್ರ ಕಾನ್ಫಿಡೆನ್ಸ್ ಯಾವ ಲೆವೆಲ್ ಇತ್ತು ಅಂತ ಹೇಳಿದ್ರೆ, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರು. ಅದು ಅವ್ರ ಕಾನ್ಫಿಡೆನ್ಸ್ ಲೆವೆಲ್. 2.5 ವರ್ಷ ಆದ್ಮೇಲೆ ಏನ ಒಂದು ಟೈಮ್ ಪೀರಿಯಡ್ ಇಟ್ಕೊಂಡಿದ್ರಲ್ವಾ, ಅದಾದ್ಮೇಲೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಅವ್ರ ಸ್ಟೇಟ್ಮೆಂಟ್ ನ ನೀವು ಅಬ್ಸರ್ವ್ ಮಾಡಿದ್ರೆ ಏನ್ ಹೇಳ್ತಾರೆ, ಹೈಕಮಾಂಡ್ ಒಪ್ಪಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ಇವತ್ತಿಗೂ ಅವ್ರು ಏನ್ ಆನ್ಸರ್ ಮಾಡ್ತಾರೆ, ನಾನೇ ಸಿಎಂ ಅಂತ ಏನು ಹೇಳ್ತಾ ಇಲ್ಲ. ಆದ್ರೆ ಹೈಕಮಾಂಡ್ ಇಲ್ಲ ನೋಡಿ, ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಹಿರಿಯ ರಾಜಕಾರಣಿಗಳು ಅವ್ರು ಬೇಕಾದ್ರೆ ಸರ್ಕಾರ ಬೀಳಿಸ್ತಾರೆ ಹೊರತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಲ್ಲ. ಇಲ್ಲ ನೋಡಿ, ಕೇಳಿಸ್ಕೊಳ್ಳಿ, ವೀಕ್ ಆಗಿರೋದು ಯಾವ ರೀತಿ ಅಂತ ಹೇಳಿದ್ರೆ ಅವ್ರನ್ನ ವೀಕ್ ಮಾಡಿಸ್ಬಿಟ್ಟಿದ್ದಾರೆ. ನಿಮ್ಗೆ ಆಡಳಿತನೇ ಮಾಡಕ್ ಬಿಡ್ತಾ ಇಲ್ವಲ್ಲ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ನಿಮ್ಗೆ ಅದಕ್ಕೊಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಈ ಹಿಂದೆ ಅವರೊಂದು ಸಚಿವಾಲಯದಲ್ಲಿ ಒಬ್ಬರು ಟ್ರಾನ್ಸ್ಫರ್ ಆಗುತ್ತೆ, ಡೈರೆಕ್ಟ್ ಆಗಿ CSC ಜೊತೆ ಮಾತಾಡ್ಬಿಟ್ಟು ಹೇಳ್ತಾರೆ, ನನ್ ಪರ್ಮಿಷನ್ ಇಲ್ಲದ್ರೆ ನನ್ನ ಸಚಿವಾಲಯದಲ್ಲಿ ನೀವ್ ಹೆಂಗ್ರಿ ಬುಕ್ ತೋರಿಸ್ತೀರಾ ಅಂತ ಡೈರೆಕ್ಟ್ ಆಗಿ CM ಅವ್ರಿಗೆ ಕೇಳ್ತಾರೆ. ಅಂದ್ರೆ ಅದ್ರ ಅರ್ಥ ಏನು, ನಿಮಗೆ ಇಲ್ಲಿ ನಿಮಗೆ ಆಡಳಿತ ನಡೀತಾ ಇಲ್ಲ. ಒಂದು ಎರಡನೇದು, ಇವಾಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಈ ಹಿಂದೆ ಎಲ್ಲ ನಾವು ಅಬ್ಸರ್ವ್ ಮಾಡಿರುವಂತದ್ದು, ಅವ್ರೇನ್ ಸಾಮಾನ್ಯ ಪೊಲಿಟಿಷಿಯನ್ ಅಲ್ಲ. ನೀವು ಸಮುದಾಯದ ನಾಯಕ ಅಂತ ಬಂದಾಗ ಒಕ್ಕಲಿಗರಲ್ಲಿ ಮತ್ತೊಬ್ಬರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಇದೆ ಅಂದಾಗ ಬಿಜೆಪಿ ಮತ್ತು JDS ಕಣ್ಣು ಮುಚ್ಕೊಂಡು, ಸಾರಿ ಕಾಂಗ್ರೆಸ್ ಬಿಜೆಪಿ ನೋಡಿ, ಸಮುದಾಯದಿಂದ ನಾವು ಒಪ್ಕೊಂಡಿದೀವಿ, ನಾವು ಸಪೋರ್ಟ್ ಮಾಡ್ತಿದ್ರೆ ಕಾಂಗ್ರೆಸ್ ಅವರೇ ಒಪ್ಕೊಳಕ್ ರೆಡಿ ಇಲ್ಲಲ್ಲ. ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು, ನಾನು ದೆಹಲಿಯಲ್ಲಿ ಗಾಳಿ ಕುಡಿಯಕ್ಕೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಅವರಲ್ಲಿರುವಂತ ಅವರ ಶಾಸಕರೇ ಅವ್ರಿಗೆ ನೀರು ಕುಡಿಸ್ತಾ ಇದ್ದಾರೆ. ಎಷ್ಟು ಜನ ಇದಾರೆ ಹೇಳಿ ಇವತ್ತು? ಈಗ 140 ಜನ ನೋಡಿ, ಸಿಎಂ ಯಾರು ಬೇಕಾದ್ರೂ ಆಗ್ಲಿ, ಅವ್ರ ಆಂತರಿಕ CLP ನಾಯಕರು ಅವ್ರು ಆಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ವಿರೋಧ ಮಾಡಕ್ ನಾವ್ಯಾರು? ಆಗ್ಲಿ ಬಿಡಿ, 140 ಜನದಲ್ಲಿ ಅವ್ರು ಮೆಜಾರಿಟಿ ಸಪೋರ್ಟ್ ಮಾಡ್ತಾರೆ ಅಂತ ಆಗ್ಲಿ ಬಿಡಿ, ನಾವೇನು ವಿರೋಧ ಮಾಡೋದಿಲ್ಲ. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಪೋರ್ಟ್ ಮಾಡೋವಂಥವ್ರು 140 ಶಾಸಕರಲ್ಲಿ ಎಷ್ಟು ಜನ ಇರುವಂತದ್ದು? ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರು ಏನ್ ಕೇಳ್ತಾ ಇದಾರೆ, ನನಗೆ ಶಾಸಕರ ಬಲ ಇದೆ ಅಂತ ಹೇಳ್ತಾ ಇದಾರೆ. ನನಗೆ ಶಾಸಕರ ಬಲ ಇದೆ, ಅದಕ್ಕೋಸ್ಕರ ನಾನು CM ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಏನ್ ಹೇಳ್ತಾ ಇದಾರೆ, ನಾನು ಕೆಲಸ ಮಾಡಿದೀನಿ, ಪಾರ್ಟಿ ಕಟ್ಟಿದೀನಿ, ಅದಕ್ಕೋಸ್ಕರ ನನಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇದಾರೆ ಹೊರತು, ನನ್ನ ಹತ್ರ ಇಷ್ಟು ಶಾಸಕರಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲರೂ ಚಾಲೆಂಜ್ ಮಾಡಕ್ಕೆ ಆಗ್ತಾನೆ ಇಲ್ಲ. ಎಷ್ಟು ಶಾಸಕರಿದ್ದಾರೆ ಅವ್ರ ಹಿಂದೆ? ಶಾಸಕರು ನಂಬರ್ ಮಾತಾಡಿದಷ್ಟೇ ಏನಾಗುತ್ತೆ? ಎಷ್ಟು ಜನ ಇದ್ದಾರೆ? 20-25 ಜನ ಇರ್ಬೋದು ಅಷ್ಟೇ. ನಿಮ್ಗೆ ಹೇಳಿ, ಅವರು ಸಾಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇದ್ದಾರೆ. ಶಾಸಕರ ಬೆಂಬಲ ಅಷ್ಟೊಂದು ಕಡಿಮೆ ಇದೆಯಾ? ಇದು ಊಹಾಪೋಹ. ಆಟಿಟ್ಯೂಡ್ ಇದೆಯಲ್ಲ, ಅವರ ಅವರ ಹೆಡ್ ವೇಟ್ ಇದೇನಾದ್ರೂ ಕಾಂಗ್ರೆಸ್ ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ ಆಗ್ತಾ ಇದೆಯಾ? ಇಲ್ಲ. ಈಗ ನೋಡಿ, ಮುಖ್ಯಮಂತ್ರಿ ಅಂತ ವಿಷಯ ಬಂದಾಗ ಮೊನ್ನೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಇಬ್ಬರಿಗೂ 140 ಜನ ಶಾಸಕರು ಕೂಡ ಬೆಂಬಲ ಇದೆ, ಸ್ನೇಹ ಇದೆ, ವಿಶ್ವಾಸ ಇದರೊಳಗೆ ಯಾವ ರೀತಿಯಾಗಿ ಗೊಂದಲ ಇಲ್ಲ, ಯಾವ ರೀತಿಯ ಭಿನ್ನಮತ ಇಲ್ಲ. ಆದ್ರೆ ಇವರಿಬ್ರು ನೇರವಾಗಿ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ಮೊನ್ನೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಇಲ್ಲಿ ಚರ್ಚೆ ಆಗುವಂತ ವಿಷಯ ಅಲ್ಲ,
ಕೇವಲ ರಾಹುಲ್ ಗಾಂಧಿ ಅವರು ಮಾನ್ಯ ಖರ್ಗೆ ಅವರು ಮಾತ್ರನೇ ಇದನ್ನ ತೀರ್ಮಾನ ಮಾಡಬೇಕು. ಅಲ್ಲಿವರೆಗೆ ಈ ಚರ್ಚೆಗೆ ಅವಕಾಶ ಅಲ್ಲ ಹಂಗೆ ಹೇಳೋರು ಯಾಕೆ ಸರ್ ಪದೇ ಪದೇ ಹೋಗಿ ಡೆಲ್ಲಿಗೆ ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು? ಹಾಗಾದ್ರೆ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿದ್ಮೇಲೆ ಸನ್ಮಾನ್ಯ ಖರ್ಗೆ ಅವರು ನಿಮ್ಮ ಶಾಸಕರು ಯಾಕೆ ಬಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ? ಅದ್ರಲ್ಲಿ ಒಬ್ರು ಶಾಸಕರಂತೂ ಒಂದ್ ವಾರ ಟೈಮ್ ಲಿಮಿಟ್ ಬೇರೆ ಕೊಟ್ಟಿದ್ರು. ಹೈಕಮಾಂಡ್ಗೆ ಟೈಮ್ ಲಿಮಿಟ್ ಕೊಡುವಷ್ಟು ಬೆಳೆದ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅಲ್ಲಿ ಶಾಸಕರಾಗಾದ್ರೆ. ಶಾಸಕರು ಯಾರ್ಯಾರು ಹೇಳಿಕೆ ಕೊಟ್ರಲ್ಲ ಅವರ ವೈಯಕ್ತಿಕ, ಮತ್ತೆ ಅದು ಯಾವ ಇಂಪ್ಯಾಕ್ಟ್ ಆಗೋದಿಲ್ಲ. ಅದರಿಂದ ಬದಲಾವಣೆ ಆಗುತ್ತಾ? ಅದು ಮಾನ್ಯ ಖರ್ಗೆ ಅವರು ಮಾನ್ಯ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ಬೇಕು. ಹೊರತು ಒಬ್ರು ಶಾಸಕರು ಇಬ್ರು ಶಾಸಕರು ಮಾಧ್ಯಮದ ಮುಂದೆ ಹೇಳ್ಬಿಟ್ರೆ ಹಾಗಾದ್ರೆ ನೀವು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಬಂದ್ಬಿಟ್ಟು ಒಂದು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಹೇಳ್ಬಿಡಿ, ಹೈಕಮಾಂಡ್ ಯಾವಾಗ ಹೇಳುತ್ತೋ ಅಲ್ಲಿವರೆಗೂ ಕುರ್ಚಿ ಬಗ್ಗೆ ಡಿಸ್ಕಷನ್ ಮಾಡೋಣ ಹೇಳ್ಬಿಡಿ. ಇಂತಹ ಹೈಡ್ರಾಮಾಗಳು ಕಾಂಗ್ರೆಸ್ ನಲ್ಲಿ ಯಾವುದೂ ನಡೀತಾ ಇಲ್ಲ ಅನ್ನೋದಾದ್ರೆ ನಟರಾಜ್ ಗೌಡ್ರೆ, ನಾವು ಕೃಷಿ ಅಧ್ಯಯನ ಮಾಡ್ಕೊ ಬರ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ಕೃಷಿ ಸಚಿವರನ್ನೇ ಬಿಟ್ಟು ಟೂರಿಗೆ ಹೋಗಿದ್ರಲ್ಲ, ಯಾಕೆ? ಹೋಗ್ಬರ್ಲಿ ಬಿಡಿ, ಎಲ್ಲ ಹೋಗ್ಬರ್ಲಿ ಬಿಡಿ. ಅದೇ ಬರೀ ಮೋದಿ ಮಾತ್ರ ಗುತ್ತಿಗೆನ ಅದು ವಿದೇಶ ಸುತ್ತೋದು. ನೀವು ಹೇಳ್ಕೊಂಡು ಹೋಗಿದ್ದು ಅಧ್ಯಯನ ಮಾಡಕ್ ಹೋಗ್ತೀವಿ ಅಂತ ಅಂದ್ಬಿಟ್ಟು ಜನಕ್ಕೆ. ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಮೆರಿಕ ಹೋಗಿ ಕೂತಿರ್ಲಿಲ್ವಾ ಸರ್ಕಾರ ಬಿಲ್ಲಿ ಅಂತ? ಅವೆಲ್ಲ ಏನಿಲ್ಲ. ಬಿಜೆಪಿ ಕೃಷಿ ಅಧ್ಯಯನ ಅಂತ ಅಧ್ಯಯನ ಮಾಡ್ತೀವಿ ಅಂತ ಹೋಗಿರಲಿಲ್ಲ ಸ್ವಾಮಿ. ನಿಮ್ಮ ಸಚಿವರ ಶಾಸಕರು ಹೋಗಿದ್ರ ನಾವು ಅಧ್ಯಯನ ಮಾಡ್ಕೊಂಡ್ ಬರ್ತೀವಿ ಅಂತ ಅಂದ್ಬಿಟ್ಟು ಆ ಸಚಿವಾಲಯಕ್ಕೆ ಸೇರ್ದಿಲ್ದವರೆಲ್ಲ ಹೋಗಿದ್ರು. ಕೃಷಿ ಸಚಿವಾಲಯದಲ್ಲಿ ಬಿಟ್ಬಿಟ್ಟು ಬೇರೆ ಬೇರೆಯವರೆಲ್ಲ ನಾವು ಅಧ್ಯಯನ ಮಾಡಕ್ಕೆ ಅಂತ ಹೋಗಿದ್ರು ಎಲ್ಲರೂ ಒಟ್ಟಾರೆ. ಹೋಗ್ಲಿ ಬಿಡಿ, ಅವ್ರ ವೈಯಕ್ತಿಕ ಅವ್ರ ಸ್ವಂತ ಖರ್ಚು ನಿಮ್ಗೇನಾಗಬೇಕು, ಸುಳ್ಳು ಹೇಳಕ್ ಹೋಗ್ಬೇಡಿ. RTI ಗಿಂದ ಮಾಹಿತಿ ತಗೊಂಡಿದ್ದೀವಿ, ಅದು ಬಿಜೆಪಿ ಶಾಸಕರು ಮಾಹಿತಿ ಇದೆ, ಸರ್ಕಾರಿ ಖರ್ಚದು. ಸುಳ್ಳು ಹೇಳಕ್ ಹೋಗ್ಬೇಡಿ. ಯಾವ ಸರ್ಕಾರಿ ಖರ್ಚು ಇಲ್ಲ, ಕಾಂಗ್ರೆಸ್ ಮನೆದೇವರು ಸುಳ್ಳು, ಸಿದ್ದರಾಮಯ್ಯ ಮನೆದೇವರು ಸುಳ್ಳು, ಕಾಂಗ್ರೆಸ್ ನಟರಾಜ್ ಗೌಡ್ರೆ ತುಂಬಾ ಮಾತಾಡ್ಬಿಟ್ರಿ, ತಡ್ರಿ ಆಯ್ತು, ನಿಮ್ಗೆ ತುಂಬಾ ಟೈಮ್ ಸಿಕ್ತಿ ಇವತ್ತು ನೋಡಿದ್ರೆ. ಕಾಂಗ್ರೆಸ್ ಮನೆ ದೇವ್ರ ಸುಳ್ಳು, ಸಿದ್ದರಾಮಯ್ಯ ಅವ್ರ ಮನೆ ದೇವ್ರ ಸುಳ್ಳು, ಸರಿ ಬಿಜೆಪಿ ಮನೆ ದೇವ್ರು ಯಾವ್ದಾಗಾರೆ? ಬಿಜೆಪಿಯ ಹೆಸರೇ ಸುಳ್ಳು ಅಂತ, ಬಿಜೆಪಿ ಅರ್ಥನೇ ಸುಳ್ಳು ಅಂತ, ಶಾಖೆಗಳಲ್ಲಿ ಸುಳ್ಳು. ನಮ್ಮ ಮನೆ ದೇವರು ಭಾರತ ಮಾತೆ. ನಾವು ಭಾರತ ಮಾತೆಗೆ ಶರಣ ಆಗ್ಬಿಟ್ಟೇನೆ ಪ್ರತಿದಿನ. ಕಾಂಗ್ರೆಸ್ ಅವ್ರ ಮನೆ ದೇವ್ರು ಸುಳ್ಳು. ಸ್ಟಾರ್ಟ್ ಮಾಡಿದ್ದೇನೆ ಫಾರಿನರ್ ಬಿಡಿ, ಫಾರಿನರ್ ಸ್ಟಾರ್ಟ್ ಮಾಡಿದ್ದು ಹೇಳ್ಕೊಂಡಿದ್ದು ನಾವೇ ಮಾಡಿದ್ದು ಅಂತ ಹೇಳಿದ್ರು. ಭಾರತ ಮಾತೆ ಒಂದ್ ನಿಮಿಷ ನೋಡ್ರಿ ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ. ಕುಮಾರ್ ಅವ್ರಿಗೆ ಆಪರ್ಚುನಿಟಿ ಕೊಡ್ತೀರಾ ಅಥವಾ ಸಾಮಾನ್ಯ ಸಿದ್ದರಾಮಯ್ಯನವರೇ ಉಳ್ಕೊಂಡು ಹೋಗ್ತಾರಾ? ನಟರಾಜ್ ಗೌಡ್ರೆ ನೋಡಿ, ನಾನು ರಿಸೀವರ್ ಪ್ರಶ್ನೆಗೆ ಇನ್ ಸ್ವಲ್ಪ ರಿವೈಸ್ ಮಾಡಿ ಕೇಳ್ತೀನಿ, ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ, ಒಂಚೂರು ರಿವೈಸ್ ಮಾಡ್ತೀನಿ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ನಟರಾಜ್ ಗೌಡ್ರೆ ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವು ಡಿ ಕೆ ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆಗಲಿ, ಪರಮೇಶ್ವರ್ ಅವರಾದ್ರೂ ಮುಖ್ಯಮಂತ್ರಿ ಆಗಲಿ, ಸಿದ್ದರಾಮಯ್ಯ ಆದ್ರೂ ಕಂಟಿನ್ಯೂ ಆಗಲಿ, ಆದ್ರೆ ರಾಜ್ಯ ಜನತೆಗೆ ನೀವು ಕೊಟ್ಟತಕ್ಕಂತಹ ಭರವಸೆಗಳೇನಿತ್ತು ಅದನ್ನು ಈಡೇರಿಸೋದಕ್ಕೆ ತಮ್ಮ ಕೈಯಲ್ಲಿ 35 ತಿಂಗಳಿಂದ ಆಗಿಲ್ಲ ಅಂತಕ್ಕಂಥದ್ದು ವಾಸ್ತವ. ಇನ್ನು ಉಳಿದಿರ್ತಕ್ಕಂಥ 25 ತಿಂಗಳಲ್ಲಿ ಎಷ್ಟು ಭರವಸೆಗಳು ಈಡೇರಿಸ್ತೀರಾ ಅಂತೇಳಿ ರಾಜ್ಯ ಜನತೆಗೆ ಹೇಳಿ. ಇಷ್ಟು ಜನ ಸಚಿವರು, 34 ಜನ ಸಚಿವರು, ಇಷ್ಟು ಜನ 140 ಜನ ಶಾಸಕರು ಇಟ್ಕೊಂಡು ನೀವು ಕುಡಿಯೋ ನೀರು ಕೊಡ್ಲಿಕ್ಕೆ ನೀವು ಫೇಲ್ ಆಗಿದ್ದೀರಾ, ಕುಡಿಯೋ ನೀರು ಕೊಡ್ಲಿಕ್ಕೆ ಫೈಲ್ ಆಗಿದ್ದೀರಾ ಅಂತಕ್ಕಂಥದ್ದು ವಾಸ್ತವ. ಇದ್ರ ಬಗ್ಗೆ ಗಮನ ಹರಿಸಿ. ಜಾನುವಾರುಗಳು ಸಾಯ್ತಿವೆ, ಸ್ನಾನಕ್ಕೆ ನೀರಿಲ್ಲ, ಕುಡಿಯಕ್ ನೀರಿಲ್ಲ, ಅದನ್ನ ಅರ್ಥ ಮಾಡ್ತಾರೆ. ಟೈಮ್ ಅಪ್. ಅವರು ಅಭಿವೃದ್ಧಿ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ನೀವು ವಿರೋಧ ಪಕ್ಷದವರಾಗಿ ನಿಮ್ ಕೆಲಸವನ್ನ ಮಾಡೋದ್ರಲ್ಲಿ ನೀವು ಕೂಡ ಫೇಲ್ಯೂರ್ ಆಗಿದ್ದೀರಿ. ಜನವಾರ ಬಿಡ್ಲಿಲ್ಲ, ನಾವು ಹೋರಾಟ ಮಾಡ್ತಿದ್ರೆ ಜನವಾರ ಬಿಡೋರೇನ್ರಿ? ಜನವಾರ ಬಿಡ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಇಲ್ವಾ, ಇದು ಇನ್ನೂ ಕೂಡ ಯಕ್ಷ ಪ್ರಶ್ನೆ ಅಂತಾರಲ್ಲ ಹಂಗೆ ಉಳ್ಕೊಂಡಿದೆ. ಧಾರಾವಾಹಿಗಿಂತಲೂ ಕೂಡ ಎಳ್ಕೊಂಡು ಹೋಗ್ತಾ ಇದ್ದಾರೆ. ವಿರೋಧ ಪಕ್ಷದವರಾಗಿ ಅದನ್ನ ಪ್ರಶ್ನೆ ಮಾಡಬೇಕು, ಹೋರಾಟ ಮಾಡಬೇಕು. ಅವರು ಕೂಡ ಒಳಗೊಳಗೆಲ್ಲೋ ಅಡ್ಜಸ್ಟ್ಮೆಂಟ್ ರಾಜಕೀಯ ಅನ್ನೋ ರೀತಿಯಲ್ಲಿ ಅವರು ಕೂಡ ಸುಮ್ಮನಾಗಿದ್ದಾರೆ. ನೀನು ಹೊಡೆದಂಗ್ ಮಾಡು, ನಾನು ಅತ್ತಂಗ್ ಮಾಡ್ತೀನಿ ಅಂತ. ಇದು
ನಾವು ಸದ್ಯ ರಾಜ್ಯ ರಾಜಕೀಯವನ್ನ ಗಮನಿಸ್ತಾ ಇರೋ ಸ್ಥಿತಿ. ಇದರ ನಡುವೆ ಅಭಿವೃದ್ಧಿ ಶೂನ್ಯ, GB ಎಲೆಕ್ಷನ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಕಾದ್ ನೋಡೋಣ ಮುಂದಕ್ಕೆ ಇನ್ನೇನೇನೋ ನೋಡ್ತೀವೋ ಈ ಕಣ್ಣಲ್ಲಿ ಅಂತ. ನೋಡ್ತಾ ಇರಿ ರಾಜ್ ನ್ಯೂಸ್. ಧನ್ಯವಾದ. ಜನಸೇವೆಗೆ ನಾವು ಸದಾ ಸಿದ್ಧ.